ಮುಘಲ್ ಸಾಮ್ರಾಜ್ಯ ಈ ಹೆಸರು ಕೇಳಿದ ತಕ್ಷಣ ನಮಗೆ ನೆನಪಾಗೋದು ಅಕ್ಬರ್, ಶಹಜಹಾನ್, ತಾಜ್ ಮಹಲ್ ಅಲ್ವಾ? ಆದರೆ ಈ ಬೃಹತ್ ಸಾಮ್ರಾಜ್ಯದ ಅಡಿಪಾಯ ಹಾಕಿದ್ದು, ಆಮೇಲೆ ಅದನ್ನ ಪೂರ್ತಿಯಾಗಿ ಕಳ್ಕೊಂಡು ಮತ್ತೆ ಮರಳಿ ಪಡೆದ್ದು ಅದರ ಮೊದಲ ಇಬ್ರು ಆಡಳಿತಗಾರರು, ಬಾಬರ್ ಮತ್ತು ಹುಮಾಯೂನ್. ಅವರ ಕತೆಯೇ ನಿಜಕ್ಕೂ ಒಂದು ಸಿನಿಮಾದ ಹಾಗೆ ಇದೆ. ಒಂದು ಸಾಮ್ರಾಜ್ಯದ ಉದಯ, ಪತನ ಮತ್ತೆ ಪುನರುತ್ಥಾನದ ರೋಚಕ ಕತೆ. ಒಂದು ಪ್ರಶ್ನೆ ಕೇಳೋಣ. ಕೈಯಲ್ಲಿ ರಾಜ್ಯವೇ ಇಲ್ಲದ ಒಬ್ಬ ರಾಜಕುಮಾರ ಒಂದು ಇಡೀ ಸಾಮ್ರಾಜ್ಯವನ್ನು ಗೆಲ್ಲೋಕೆ ಸಾಧ್ಯನಾ? ಕೇಳೋಕೆ ಅಸಾಧ್ಯ ಅನ್ಸುತ್ತೆ ಅಲ್ವಾ? ಆದರೆ ಇತಿಹಾಸದಲ್ಲಿ ಇದು ನಡೆದಿದೆ. ಇದೇ ಪ್ರಶ್ನೆದ ಬಾಬರ್ ಕಥೆಯನ್ನ ಇಷ್ಟು ರೋಚಕವಾಗಿಸೋದು. ಬನ್ನಿ ಈ ಅದ್ಭುತ ಪಯಣವನ್ನ ನೋಡೋಣ. ಸರಿ, ನಮ್ಮ ಕಥೆಯ ನಾಯಕನನ್ನ ಪರಿಚಯ ಮಾಡ್ಕೊಳ್ಳೋಣ. ಹೆಸರು ಝಹೀರುದ್ದೀನ್ ಮೊಹಮ್ಮದ್ ಬಾಬರ್. ಈತನ ವಂಶ ಅಂತೂ ಸಾಮಾನ್ಯದ್ದಲ್ಲ. ಆದ್ರೆ ಅಂಥ ದೊಡ್ಡ ಪರಂಪರೆ ಇದ್ರೂ ಅವನ ಭವಿಷ್ಯ ಮಾತ್ರ ಸಂಪೂರ್ಣವಾಗಿ ಅನಿಶ್ಚಿತವಾಗಿತ್ತು. ರಾಜ್ಯವಿಲ್ಲದ ರಾಜಕುಮಾರ ಈತ. ಬಾಬರ್ ವಂಶವನ್ನ ನೋಡಿದ್ರೆ ಯಾರಿಗಾದರೂ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ತಂದೆಯ ಕಡೆಯಿಂದ ಜಗತ್ತನ್ನೇ ನಡುಗಿಸಿದ್ದ ತೈಮೂರ್, ತಾಯಿಯ ಕಡೆಯಿಂದ ಗೆಂಗಿಸ್ ಖಾನ್, ಇಬ್ರೂ ಮಹಾನ್ ಯೋಧರ ರಕ್ತ ಅವನಲ್ಲಿ ಹರಿತಿತ್ತು. ಆದ್ರೆ ಈ ದೊಡ್ಡ ಪರಂಪರೆಯೇ ಅವನಿಗೆ ಒಂದು ರೀತಿ ಎರಡು ಅಲಗಿನ ಕತ್ತಿ ಥರ ಆಗಿತ್ತು. ತನ್ನ ಪುಟ್ಟ ರಾಜ್ಯ ಫರ್ಗಾನವನ್ನು ಕಳೆದುಕೊಂಡು ಅಕ್ಷರಶಃ ಅಲೆಮಾರಿಯ ಹಾಗೆ ನಿರಾಶ್ರಿತ ರಾಜಕುಮಾರನಾಗಿ ತಿರುಗಾಡ್ತಿದ್ದ. ಹೀಗೆ ಅಲೆಮಾರಿಯಾಗಿದ್ದ ಬಾಬರ್ನ ಅದೃಷ್ಟ ಇದ್ದಕ್ಕಿದ್ದಂತೆ ಬದಲಾಗುತ್ತೆ. ಹೇಗೆ ಅಂತೀರಾ? ಭಾರತದಲ್ಲಿ. ಇಲ್ಲಿ ದೆಹಲಿ ಸುಲ್ತಾನ್ ಇಬ್ರಾಹಿಂ ಲೋದಿಯ ಆಡಳಿತದಿಂದ ಬೇಸತ್ತಿದ್ದ ದೌಲತ್ ಖಾನ್ ಲೋದಿ ಮತ್ತು ರಾಣಾ ಸಂಗಾನಂತಹ ಪ್ರಮುಖ ನಾಯಕರು ಬಾಬರನನ್ನ ಭಾರತಕ್ಕೆ ಆಹ್ವಾನಿಸ್ತಾರೆ. ಅವರ ಉದ್ದೇಶ ಇಬ್ರಾಹಿಂ ಲೋದಿಯನ್ನ ಅಧಿಕಾರದಿಂದ ಇಳಿಸೋದು. ಬಾಬರ್ಗೆ ಇದೊಂದು ಸುವರ್ಣಾವಕಾಶವಾಗಿ ಕಾಣಿಸ್ತು. ಸರಿ, ಆಹ್ವಾನ ಸಿಕ್ಕಾಯ್ತು. ಈಗ ಶುರುವಾಗುತ್ತೆ ಬಾಬರ್ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟ. ಅದೇ ಹಿಂದೂಸ್ತಾನದ ಮೇಲಿನ ಅವನ ವಿಜಯ ಯಾತ್ರೆ. 1526 ಮೊದಲ ಪಾಣಿಪತ್ ಕದನ. ಇದನ್ನ ಡೇವಿಡ್ ಮತ್ತು ಗೋಲಿಯಾತ್ ಹೋರಾಟಕ್ಕೆ ಹೋಲಿಸಬಹುದು. ಒಂದು ಕಡೆ ಬಾಬರ್ನ ಸಣ್ಣ ಆದರೆ ಶಿಸ್ತುಬದ್ಧ ಸೈನ್ಯ. ಅವರು ಬಳಿ ಇದ್ದಿದ್ದು ಆ ಕಾಲಕ್ಕೆ ಅತ್ಯಾಧುನಿಕವಾದ ಫಿರಂಗಿಗರು. ಇನ್ನೊಂದು ಕಡೆ ಇಬ್ರಾಹಿಂ ಲೋದಿಯ 1,00,000ಕ್ಕೂ ಹೆಚ್ಚು ಸೈನಿಕರ ಬೃಹತ್ ಸೈನ್ಯ, ಜೊತೆಗೆ ಯುದ್ಧದ ಆನೆಗರು. ನೋಡಕ್ಕೆ ಬಾಬರ್ ಸೈನ್ಯಕ್ಕೆ ಗೆಲ್ಲೋ ಯಾವುದೇ ಅವಕಾಶ ಇರಲಿಲ್ಲ. ಹಾಗಾದ್ರೆ ಈ ಅಸಾಧ್ಯವನ್ನ ಬಾಬರ್ ಸಾಧ್ಯ ಮಾಡಿದ್ದು ಹೇಗೆ? ಅವನ ಬಳಿ ಒಂದು ರಹಸ್ಯ ಅಸ್ತ್ರ ಇತ್ತು. ಅದೇ ತುಳುಘ್ಮ ಅನ್ನೋ ಯುದ್ಧ ತಂತ್ರ. ಇದು ನಿಜಕ್ಕೂ ಅದ್ಭುತವಾಡಿತ್ತು. ಮೊದಲು ತನ್ನ ಸೈನ್ಯವನ್ನ ಎಡ, ಬಲ ಮತ್ತು ಮಧ್ಯ ಅಂತ 3 ಭಾಗಗಳಾಗಿ ವಿಂಗಡಿಸಿದ. ಆಮೇಲೆ ವೇಗವಾಗಿ ಚಲಿಸೋ ಅಶ್ವದಳದಿಂದ ಶತ್ರುಗಳನ್ನ 2 ಕಡೆಯಿಂದ ಸುತ್ತುವರಿದ. ಮಧ್ಯದಿಂದ ಫಿರಂಗಿ ದಾಳಿ ನಡೆಸಿ ಅವರಲ್ಲಿ ಗೊಂದಲ ಸೃಷ್ಟಿಸಿದ. ಕೊನೆಗೆ ಆ ಬೃಹತ್ ಸೈನ್ಯವನ್ನ ಸಂಪೂರ್ಣವಾಗಿ ಸುತ್ತುವರಿದು ಸೋಲಿಸಿಬಿಟ್ಟ. ಇದು ಬರೀ ಬಲದ ಆಟ ಆಗಿರ್ಲಿಲ್ಲ, ಬುದ್ಧಿಯ ಆಟ ಆಗಿತ್ತು. ಪಾಣಿಪತ್ ಗೆದ್ದ ತಕ್ಷಣ ಎಲ್ಲವೂ ಮುಗಿತು ಅಂತ ಬಾಬರ್ ಅಂದ್ಕೊಳ್ಳಿಲ್ಲ. ಯಾಕಂದ್ರೆ ಅದು ಕೇವಲ ಆರಂಭವಾಗಿತ್ತು. ತನ್ನ ಹೊಸ ಸಾಮ್ರಾಜ್ಯವನ್ನ ಗಟ್ಟಿ ಮಾಡಿಕೊಳ್ಳೋಕೆ ಅವನು ಮತ್ತಷ್ಟು ದೊಡ್ಡ ಯುದ್ಧಗಳನ್ನ ಮಾಡಬೇಕಾಯಿತು. ಅದರಲ್ಲಿ ಮುಖ್ಯವಾದದ್ದು 1527ರ ಖಾನ್ವಾ ಕದನ. ಆಗಿನ ಪ್ರಬಲ ರಾಜರಲ್ಲಿ ಒಬ್ಬರಾದ ರಾಣಾ ಸಂಗಾರ ಜೊತೆ ಬಾಬರ್ ಸೆಣಸಾಡಬೇಕಾಗಿ ಬಂತು. ಇಲ್ಲಿಗೆ ಬಾಬರ್ನ ವಿಜಯದ ಕತೆ ಒಂದು ಹಂತಕ್ಕೆ ಬಂತು. ಆದ್ರೆ ಸಾಮ್ರಾಜ್ಯ ಸ್ಥಾಪನೆ ಮಾಡಿದಷ್ಟೇ ಕಷ್ಟ ಅದನ್ನ ಉಳಿಸ್ಕೊಡೋದು. ಈಗ ಕತೆ ಬಾಬರ್ನ ಮಗ ಹುಮಾಯೂನ್ ಕಡೆಗೆ ತಿರುಗುತ್ತೆ. 1530ರಲ್ಲಿ ಬಾಬರ್ ಸತ್ತ ಮೇಲೆ ಹುಮಾಯೂನ್ಗೆ ಸಿಕ್ಕಿದ್ದು ಹೊಸದಾಗಿ ಕಟ್ಟಿದ, ಆದ್ರೆ ಇನ್ನೂ ಅಲ್ಗಾಡ್ತಿದ್ದ ಒಂದು ಸಾಮ್ರಾಜ್ಯ. ಆದ್ರೆ ಹುಮಾಯೂನ್ ಅಧಿಕಾರಕ್ಕೆ ಬಂದ ತಕ್ಷಣ ಒಂದು ದೊಡ್ಡ ತಪ್ಪು ಮಾಡಿಬಿಟ್ಟ. ಅದೇನಂದ್ರೆ, ತನ್ನ ತಂದೆ ಕಷ್ಟಪಟ್ಟು ಗೆದ್ದ ಸಾಮ್ರಾಜ್ಯವನ್ನ ತನ್ನ ಮಹತ್ವಾಕಾಂಕ್ಷಿ ಸಹೋದರರಾದ ಕಮ್ರಾನ್, ಅಸ್ಕರಿ ಮತ್ತು ಹಿಂದಾಲ್ಗೆ ಹಂಚಿಕೊಟ್ಟಿದ್ದು. ಇದು ಅವನದೇ ಶಕ್ತಿಯನ್ನ ವಿಭಜಿಸಿ ಅವನನ್ನ ತುಂಬ ದುರ್ಬಲಗೊಳಿಸಿತು. ಹುಮಾಯೂನ್ ಹೀಗೆ ದುರ್ಬಲನಾಗಿದ್ದನ್ನೇ ಒಬ್ಬ ವ್ಯಕ್ತಿ ಗಮನಿಸ್ತಿದ್ದ. ಆತನೇ ಶೇರ್ ಷಾ ಸೂರಿ. ಅಫ್ಘಾನ್ ಮೂಲದ ಈತ ಮಹತ್ವಾಕಾಂಕ್ಷಿ ಮಾತ್ರ ಅಲ್ಲ, ಬಹಳ ಬುದ್ಧಿವಂತ ನಾಯಕ ಕೂಡ. ಹುಮಾಯೂನ್ನ ದುರ್ಬಲತೆಯಲ್ಲೇ ತನ್ಗೆ ಅವಕಾಶ ಇದೆ ಅಂತ ಅವನಿಗೆ ಗೊತ್ತಾಯ್ತು. ಆಮೇಲೆ ನಡೆದಿದ್ದೆಲ್ಲ ಬಹಳ ವೇಗವಾಗಿತ್ತು. ಹುಮಾಯೂನ್ನ ಪತನ ಶುರುವಾಯಿತು. 1539ರಲ್ಲಿ ಚೌಸಾ ಕದನದಲ್ಲಿ ಹೀನಾಯ ಸೋಲು. ಅದರ ಮುಂದಿನ ವರ್ಷವೇ 1540ರಲ್ಲಿ ಕನೋಜ್ ಕದನದಲ್ಲಿ ನಿರ್ಣಾಯಕವಾದ ಸೋಲು. ಅಷ್ಟೇ, ತನ್ನ ತಂದೆ ಕಟ್ಟಿದ್ದ ಇಡೀ ಸಾಮ್ರಾಜ್ಯವನ್ನ ಕಳೆದುಕೊಂಡು ಹುಮಾಯೂನ್ ಭಾರತದಿಂದಲೇ ಪಲಾಯನ ಮಾಡಬೇಕಾಗಿ ಬಂತು. ಆದರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ನಿಜ ಹೇಳ್ಬೇಕಂದ್ರೆ ಹುಮಾಯೂನ್ನ ಹೋರಾಟದ ನಿಜವಾದ ಅಧ್ಯಾಯ ಶುರುವಾಗಿದ್ದೇ ಇಲ್ಲಿಂದ. ರಾಜ್ಯವಿಲ್ಲದ ರಾಜನಾಗಿ ಅವನ ಕಷ್ಟದ ದೀರ್ಘವಾದ ಪಯಣ. 15 ವರ್ಷಗಳು. ಯೋಚನೆ ಮಾಡಿ, 1 ದಿನ 2 ದಿನ ಅಲ್ಲ, ಪೂರ್ತಿ 15 ವರ್ಷಗಳ ಕಾಲ
ಒಬ್ಬ ಚಕ್ರವರ್ತಿ ತನ್ನ ಸಾಮ್ರಾಜ್ಯದಿಂದ ಹೊರಗೆ ಗಡಿಪಾರಾಡಿನಲ್ಲಿ ಜೀವನ ನಡೆಸಬೇಕಾಗಿ ಬಂತು. ಈ ಒಂದು ಸಂಖ್ಯೆ ಅವನ ಸೋಲಿನ ಆಳವನ್ನ ನಮಗೆ ತೋರಿಸುತ್ತೆ. ಆದರೆ ಈ ಕತ್ತಲೆಯಲ್ಲೂ ಒಂದು ಆಶಾಕಿರಣ ಮೂಡಿತು. ಗಡಿಪಾರಿನಲ್ಲಿದ್ದಾಗ ಅಮರಕೋಟದ ರಾಣ ವೀರ್ಸಾಲ್ ಬಳಿ ಆಶ್ರಯ ಸಿಗುತ್ತೆ. ಅಲ್ಲಿ ಹಮೀದಾ ಬಾನು ಬೇಗಂ ಜೊತೆ ಮದುವೆ ಆಗುತ್ತೆ, ಮತ್ತೆ 1542ರಲ್ಲಿ ಅವ್ರಿಗೆ ಒಬ್ಬ ಮಗ ಹುಡ್ತಾನೆ. ಅವನೇ ಮುಂದೆ ಚಕ್ರವರ್ತಿ ಅಕ್ಬರ್ ಅಂತ ಪ್ರಸಿದ್ಧನಾಗೋದು. ಆ ಮಗುವಿನ ಜನನ ಹುಮಾಯೂನ್ಗೆ ಹೊಸ ಚೈತನ್ಯ, ತನ್ನ ಸಿಂಹಾಸನವನ್ನ ಮರಳಿ ಪಡೆಯಲೇಬೇಕು ಅನ್ನೋ ಹೊಸ ಉದ್ದೇಶವನ್ನ ಕೊಡ್ತು. ಆ ಹೊಸ ಹುರುಪಿನಿಂದಲೇ ಹುಮಾಯೂನ್ ಮತ್ತೆ ಸೈನ್ಯ ಕಟ್ಟೋಕೆ ಶುರು ಮಾಡ್ದ. ಪರ್ಷಿಯಾದ ಶಾ ಅವನಿಗೆ ಸಹಾಯ ಮಾಡಿದ್ರು. ಇದೇ ಸಮಯದಲ್ಲಿ ಶೇರ್ ಶಾನೂ ಸತ್ತು ಅವನ ಸಾಮ್ರಾಜ್ಯದಲ್ಲಿ ಗೊಂದಲ ಉಂಟಾಗಿತ್ತು. ಇದೇ ಸರಿಯಾದ ಸಮಯ ಅಂತ 1555ರಲ್ಲಿ ಸರ್ಹಿಂದ್ ಕದನದಲ್ಲಿ ಹುಮಾಯೂನ್ ಶೇರ್ ಶಾನ ಉತ್ತರಾಧಿಕಾರಿಯನ್ನ ಸೋಲಿಸಿ ಕೊನೆಗೂ ದೆಹಲಿಯನ್ನ ಮತ್ತೆ ವಶಪಡಿಸ್ಕೊಂಡ. ಇದು ಇತಿಹಾಸದ ಒಂದು ಅದ್ಭುತ ಪುನರಾಗಮನ. ಹಾಗಾದ್ರೆ ಈ ತಂದೆ ಮಗ ಇಬ್ಬರ ಕಥೆಯಿಂದ ನಾವು ಏನ್ ಕಲಿಬಹುದು? ಮೊಘಲ್ ಸಾಮ್ರಾಜ್ಯಕ್ಕೆ ಅವರಿಬ್ಬರ ಕೊಡುಗೆ ಎಂಥದ್ದು? ಬನ್ನಿ, ಇಬ್ರು ರಾಜರ ಪರಂಪರೆಯನ್ನ ಒಟ್ಟಿಗೆ ನೋಡೋಣ. ಬಾಬರ್ ಮತ್ತು ಹುಮಾಯೂನ್ ಇಬ್ಬರನ್ನೂ ಹೋಲಿಸಿದ್ರೆ ಅವರ ವ್ಯಕ್ತಿತ್ವಗಳು ತುಂಬಾ ಬೇರೆ ಬೇರೆ. ಬಾಬರ್ ಹಿಂದೂಸ್ತಾನವನ್ನ ಗೆದ್ದು ಸಾಮ್ರಾಜ್ಯ ಸ್ಥಾಪಿಸಿದ ಒಬ್ಬ ಅದ್ಭುತ ಸೇನಾತಂತ್ರಜ್ಞ. ಆದರೆ ಹುಮಾಯೂನ್ 15 ವರ್ಷ ಗಡಿಪಾರಿನಲ್ಲಿದ್ದು ಎಲ್ಲವನ್ನೂ ಕಳೆದುಕೊಂಡರೂ ಛಲಬಿಡದೆ ಸಾಮ್ರಾಜ್ಯವನ್ನ ಮರಳಿ ಪಡೆದ ಪುನಃಸ್ಥಾಪಕ. ಬಾಬರ್ನ ದೊಡ್ಡ ಸವಾಲು ಒಂದು ಹೊಸ ಸಾಮ್ರಾಜ್ಯವನ್ನ ಭದ್ರಪಡಿಸುವುದಾಗಿದ್ರೆ, ಹುಮಾಯೂನ್ಗೆ ಅವನ ಸ್ವಂತ ಸಹೋದರರು ಮತ್ತು ಶೇರ್ ಶಾ ಸೂರಿಯೇ ದೊಡ್ಡ ಸವಾಲಾಗಿದ್ರು. ಒಬ್ಬರು ಸಾಮ್ರಾಜ್ಯದ ಸ್ಥಾಪಕರಾದ್ರೆ ಇನ್ನೊಬ್ಬರು ಅದನ್ನ ಕುಸಿದು ಹೋಗೋದಂತೆ ಕಾಪಾಡಿದ್ರು. ಆದ್ರೆ ನೋಡಿ, ವಿಧಿಯಾಟ ಎಷ್ಟೊಂದು ವಿಚಿತ್ರ. ಇಷ್ಟೆಲ್ಲ ಕಷ್ಟಪಟ್ಟು ಸಾಮ್ರಾಜ್ಯವನ್ನ ಮರಳಿ ಪಡೆದ ಕೇವಲ ಒಂದೇ ಒಂದು ವರ್ಷದಲ್ಲಿ, ಅಂದ್ರೆ 1556ರಲ್ಲಿ, ಹುಮಾಯೂನ್ ತನ್ನದೇ ಗ್ರಂಥಾಲಯದ ಮೆಟ್ಟಿಲುಗಳಿಂದ ಆಯತ್ತಪ್ಪಿ ಬಿದ್ದು ಸತ್ತೋದ. ಜೀವನ ಮತ್ತು ಅಧಿಕಾರ ಎಷ್ಟು ಅನಿಶ್ಚಿತ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಈ ದುರಂತ ಸಾವು ಅವನ ಮಗ ಅಕ್ಬರ್ಗೆ ದಾರಿ ಮಾಡಿಕೊಡ್ತು. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ಉಳಿಯುತ್ತೆ. ಮೊಘಲ್ ರಾಜವಂಶವನ್ನ ನಿಜವಾಗಿಯೂ ಗಟ್ಟಿ ಮಾಡಿದ್ದು ಯಾರು? ಬಾಬರ್ನ ದಿಗ್ವಿಜಯನ ಅಥವಾ ಹುಮಾಯೂನ್ನ ಅದಮ್ಯ ಪರಿಶ್ರಮನ? ಒಬ್ರು ಸಾಮ್ರಾಜ್ಯವನ್ನ ಗೆದ್ರು, ಇನ್ನೊಬ್ರು ಅದನ್ನ ಸಂಪೂರ್ಣವಾಗಿ ಕಳೆದು ಹೋಗದಂತೆ ಉಳಿಸಿದ್ರು. ಇವರಿಬ್ಬರಲ್ಲಿ ಯಾರ ಕೊಡುಗೆ ಹೆಚ್ಚು ಮಹತ್ವದ್ದು? ಈ ಪ್ರಶ್ನೆ ನಿಜಕ್ಕೂ ಯೋಚನೆ ಮಾಡುವಂಥದ್ದು. ನಮಸ್ಕಾರ. ಬನ್ನಿ, ಇವತ್ತು ನಾವು ಮೊಘಲ್ ಚರಿತ್ರೆಯ ಒಬ್ಬ ಅತ್ಯಂತ ಸಂಕೀರ್ಣ, ವಿರೋಧಾಭಾಸಗಳಿಂದ ತುಂಬಿದ ಚಕ್ರವರ್ತಿಯ ಬಗ್ಗೆ ಮಾತಾಡೋಣ. ಅವರೇ 4ನೇ ಮೊಘಲ್ ಚಕ್ರವರ್ತಿ ಜಹಾಂಗೀರ್. ಯಾಕಂದ್ರೆ ಇವರ ಜೀವನ ಇದೆಯಲ್ಲ, ಅದೊಂದು ಒಗಟಿನ ಹಾಗೆ. ಒಂದ್ ಕಡೆ ಪ್ರೀತಿ, ನ್ಯಾಯ, ಕಲೆ, ಇನ್ನೊಂದ್ ಕಡೆ ಅಷ್ಟೇ ಕ್ರೌರ್ಯ, ದೌರ್ಬಲ್ಯ, ಅಧಿಕಾರದ ಆಟ. ಹಾಗಿದ್ರೆ ಬನ್ನಿ, ಈ ಒಗಟನ್ನ ಒಂದೊಂದಾಗೆ ಬಿಡ್ಸೋಕ್ ಶುರು ಮಾಡೋಣ. ಯೋಚನೆ ಮಾಡಿ, ಯಾವುದೇ ಒಬ್ಬ ವ್ಯಕ್ತಿಯ ಕಥೆ ಶುರುವಾಗೋದು ಅವರ ಹಿನ್ನೆಲೆಯಿಂದ. ಜಹಾಂಗೀರ್ ವಿಷಯದಲ್ಲಿ ಆ ಹಿನ್ನೆಲೆಯೇ ಒಂದು ಪರ್ವತದಷ್ಟು ದೊಡ್ಡದು. ಆ ಪರ್ವತವೇ ಅವರ ತಂದೆ ಚಕ್ರವರ್ತಿ ಅಕ್ಬರ್. ಅಕ್ಬರ್ ಅಂದ್ರೆ ಸುಮ್ನೆ ರಾಜ ಅಲ್ಲ, ಅವರೊಬ್ಬ ಜೀನಿಯಸ್. ಆಡಳಿತದಲ್ಲಿ, ಧಾರ್ಮಿಕ ಸಹಿಷ್ಣುತೆಯಲ್ಲಿ, ಮನ್ಸಬ್ದಾರಿ ಸಿಸ್ಟಮ್ ತಂದಿದ್ರಲ್ಲಿ, ಹೀಗೆ ಎಲ್ಲದರಲ್ಲೂ ಅವರು ತಮ್ಮದೇ ಆದ ಛಾಪು ಮೂಡಿಸಿದ್ರು. ಇಂಥ ದೈತ್ಯ ವ್ಯಕ್ತಿತ್ವದ ನೆರಳಲ್ಲಿ ಬೆಳೆದ ಮಗ ರಾಜ್ಕುಮಾರ ಸಲೀಂ ತನಗಂತ ಒಂದು ಹೆಸರು ಮಾಡೋದು ಹೇಗೆ ಸಾಧ್ಯವಿತ್ತು? ಬಹುಶಃ ಇದುವೇ ಅವನ ಜೀವನದ ಅತಿ ದೊಡ್ಡ ಸವಾಲಾಗಿತ್ತು. ಕಲ್ಪನೆ ಮಾಡಿಕೊಳ್ಳಿ, ಸಲೀಂ ಬೆಳೆದ ವಾತಾವರಣ ಹೇಗಿತ್ತು ಅಂತ. ಅವನ ಸುತ್ತಮುತ್ತ ಇದ್ದಿದ್ದು ಅಕ್ಬರ್ನ ಆಸ್ಥಾನದ ನವರತ್ನಗಳು, ಅಂದ್ರೆ ಆ ಕಾಲದ ಬೆಸ್ಟ್ ಆಫ್ ದ ಬೆಸ್ಟ್ ಮೈಂಡ್ಗಳು. ಸಂಗೀತದಲ್ಲಿ ತಾನ್ಸೇನ್, ಹಣಕಾಸು ವಿಷಯದಲ್ಲಿ ರಾಜಾ ತೋಡರ್ಮಲ್, ಬುದ್ಧಿವಂತಿಕೆಯಲ್ಲಿ ಬೀರ್ಬಲ್ ಅಬ್ಬಾ. ಇಂಥ ದಿಗ್ಗಜರ ಮಧ್ಯ ಬೆಳೆಯೋದು ಅಂದ್ರೆ ಆ ನಿರೀಕ್ಷೆಗಳ ಭಾರ ಎಷ್ಟಿರ್ಬೇಕು ಅಲ್ವಾ? ಸರಿ, ಇದು ಆಸ್ಥಾನದ ಕಥೆಯಾದ್ರೆ ರಾಜ್ಕುಮಾರ ಸಲೀಂನ ವೈಯಕ್ತಿಕ ಬದುಕು ಹೇಗಿತ್ತು? ಅದು ಕೂಡ ಕಡಿಮೆ ನಾಟಕೀಯವಾಗಿರ್ಲಿಲ್ಲ. ಅಲ್ಲಿ ಬಂಡಾಯವಿತ್ತು, ಪ್ರೀತಿ ಇತ್ತು ಮತ್ತು ಒಂದು ನಿಷೇಧಿತ ಪ್ರಣಯ ಕಥೆ ಇತ್ತು. ಈ ಪ್ರೇಮಕಥೆ ಬಗ್ಗೆ ಬಹುಶಃ ಎಲ್ಲರೂ ಕೇಳಿರ್ತಾರೆ, ಸಲೀಂ ಮತ್ತು ಆಸ್ಥಾನದ ನರ್ತಕಿ ಅನಾರ್ಕಲಿ. ಆದ್ರೆ ಇದು ಕೇವಲ ಒಂದು ಪ್ರೇಮಕಥೆಯಾಗಿರ್ಲಿಲ್ಲ. ಚಕ್ರವರ್ತಿ ಅಕ್ಬರ್ ಈ ಸಂಬಂಧವನ್ನ ಒಪ್ಪೋದಿಲ್ಲ. ಹಾಗಾಗಿ ಇದು ಅಪ್ಪನ ಅಧಿಕಾರದ ವಿರುದ್ಧ ಮಗನ ಬಂಡಾಯದ ಸಂಕೇತವೂ ಆಗಿತ್ತು. ಇದು ಪ್ರೀತಿಗಿಂತ ಹೆಚ್ಚಾಗಿ ಒಂದು ರೀತಿಯ ದಂಗೆಯಾಗಿತ್ತು. ಆ ಪ್ರೀತಿ ಎಂಥದ್ದು ಅಂದ್ರೆ, ಅನಾರ್ಕಲಿ ಸತ್ತು ಎಷ್ಟೋ ವರ್ಷಗಳಾದ್ಮೇಲೆ ಸಲೀಂ ಚಕ್ರವರ್ತಿ ಜಹಾಂಗೀರ್ ಆದ್ಮೇಲೆ ಅವಳ ಸಮಾಧಿಯ ಮೇಲೆ ಒಂದು ಶಾಸನ ಕೆತ್ತಿಸಿದ್ದ ಅಂತಾರೆ. ಆ ಮಾತುಗಳು, ಅವು ಅವನ ಪ್ರೀತಿಯ ಆಳವನ್ನ ಇವತ್ತಿಗೂ ನಮ್ಗೆ ತೋರಿಸುತ್ತೆ.
ಓ ದೇವರೇ, ನನ್ನ ಪ್ರಿಯತಮೆಯ ಮುಖವನ್ನ ಇನ್ನೊಂದೇ ಒಂದು ಸಾರಿ ನೋಡುವ ಭಾಗ್ಯ ಸಿಕ್ಕರೆ ಪ್ರಳಯದ ದಿನದವರೆಗೂ ನಿನಗೆ ಕೃತಜ್ಞನಾಗಿರ್ತೀನಿ. ಹೀಗೆ ರಾಜಕುಮಾರ ಸಲೀಂ ಚಕ್ರವರ್ತಿ ಜಹಾಂಗೀರ್ ಆಗ್ತಾನೆ. ಜಹಾಂಗೀರ್ ಅಂದ್ರೆ ಜಗತ್ತನ್ನೇ ಗೆದ್ದವನು ಅಂತ ಅರ್ಥ. ಅಧಿಕಾರತೆ ಬಂದ ತಕ್ಷಣ ಅವನು ಮಾಡಿದ ಮೊದಲ ಕೆಲಸ ಏನ್ ಗೊತ್ತಾ? ತನ್ನ ಜನರಿಗೆ ನ್ಯಾಯ ಕೊಡೋದು. ಅವನು ಆಗ್ರಾ ಕೋಟೆಯ ಹೊರಗೆ ಒಂದು ಚಿನ್ನದ ಸರಪಳಿಯನ್ನ ಸ್ಥಾಪನೆ ಮಾಡ್ತಾನೆ. ಅದಕ್ಕೆ ಘಂಟೆಗಳನ್ನ ಕಟ್ಟಿ ಅರಮನೆಯೊಳಗೆ ಸಂಪರ್ಕ ಕಲ್ಪಿಸಲಾಗುತ್ತೆ. ಇದಕ್ಕೆ ನ್ಯಾಯ ಘಂಟೆ ಅಂತಲೇ ಹೆಸರು. ಯೋಚನೆ ಮಾಡಿ, ಯಾವುದೇ ಸಾಮಾನ್ಯ ಪ್ರಜೆ ತನಗೆ ಅನ್ಯಾಯ ಆದ್ರೆ ಬಂದು ಆ ಸರಪಳಿಯನ್ನ ಎಳೆದ್ರೆ ಸಾಕು, ನೇರವಾಗಿ ಚಕ್ರವರ್ತಿಯ ಹತ್ರ ದೂರ ತಲುಪುತ್ತಿತ್ತು. ಇದು ಪ್ರಜೆಗಳ ಬಗ್ಗೆ ಅವನಿಗಿದ್ದ ಕಾಳಜಿಯ ಒಂದು ದೊಡ್ಡ ಸಂಕೇತವಾಗಿತ್ತು. ಆದ್ರೆ ಇಲ್ಲೇ ನೋಡಿ ಆ ವಿರೋಧಾಭಾಸ ಶುರುವಾಗೋದು. ಒಂದ್ಕಡೆ ಎಲ್ಲರಿಗೂ ನ್ಯಾಯದ ಘಂಟೆ, ಇನ್ನೊಂದ್ ಕಡೆ ಅಷ್ಟೇ ಕಠೋರವಾದ ಶಿಕ್ಷೆ. ತನ್ನ ವಿರುದ್ಧವೇ ಬಂಡಾಯ ಎದ್ದಿದ್ದ ಮಗ ಖುಸ್ರೋಗ್ ಸಹಾಯ ಮಾಡಿದ್ರು ಅನ್ನೋ ಒಂದೇ ಕಾರಣಕ್ಕೆ ಜಹಾಂಗೀರ್ 5ನೇ ಸಿಖ್ ಗುರು ಅರ್ಜುನ್ ದೇವ್ ಅವರನ್ನ ಗಲ್ಲಿಗೆನಿಸೋಕೆ ಆದೇಶ ಕೊಡ್ತಾನೆ. ಇದು ಅವನ ಆಳ್ವಿಕೆ ಮೇಲಿರೋ ಒಂದು ಅಳಿಸಲಾಗದ ಕಪ್ಪು ಚುಕ್ಕೆ. ಈಗ ಜಹಾಂಗೀರ್ ಕಥೆಯಲ್ಲಿ ಇನ್ನೊಂದು ಪ್ರಮುಖ ಪಾತ್ರ ಬರುತ್ತೆ. ಬಹುಶಃ ಜಹಾಂಗೀರ್ಗಿಂತಲೂ ಪ್ರಮುಖ ಪಾತ್ರ. ಆ ವ್ಯಕ್ತಿ ಬೇರಾರೂ ಅಲ್ಲ, ಅವನ ಪತ್ನಿ ಸಾಮ್ರಾಜ್ಞಿ ನೂರ್ಜಹಾನ್. ನೂರ್ಜಹಾನ್ ಕೇವಲ ರಾಣಿಯಾಗಿ ಕೂರ್ಲಿಲ್ಲ, ಬದಲಿಗೆ ಅವಳೊಬ್ಬ ರಾಜಕೀಯ ಚಾಣಾಕ್ಷೆ. ತನ್ನ ತಂದೆ, ತನ್ನ ಸಹೋದರ, ಹೀಗೆ ತನ್ನ ಆಪ್ತರನ್ನೇ ಸೇರಿಸ್ಕೊಂಡು ಒಂದು ಪವರ್ಫುಲ್ ಗುಂಪು ಮಾಡ್ತಾಳೆ. ಇತಿಹಾಸದಲ್ಲಿ ಇದನ್ನ ಜುಂಟಾ ಅಂತ ಕರೀತಾರೆ. ಈ ಗುಂಪು ಮೊಘಲ್ ಸಾಮ್ರಾಜ್ಯದ ಇಡೀ ಆಡಳಿತವನ್ನೇ ತಮ್ಮ ಹಿಡಿತಕ್ಕೆ ತಗೊಂಡಿತ್ತು. ನೂರ್ ಜಹಾನ್ನ ಪ್ರಭಾವ ಎಷ್ಟಿತ್ತು ಅನ್ನೋದಕ್ಕೆ ಇದೊಂದೇ ಸಾಕ್ಷಿ ಸಾಕು. ಆಗಿನ ಕಾಲದ ನಾಣ್ಯಗಳ ಮೇಲೆ ಚಕ್ರವರ್ತಿ ಜಹಾಂಗೀರ್ ಹೆಸರಿನ ಜೊತೆಗೆ ನೂರ್ ಜಹಾನ್ ಹೆಸರನ್ನು ಮುದ್ರಿಸಲಾಗುತ್ತೆ. ಯೋಚನೆ ಮಾಡಿ, ಆ ಕಾಲದಲ್ಲಿ ಒಬ್ಬ ಮಹಿಳೆಗೆ ಇಂಥ ಗೌರವ, ಇಂಥ ಅಧಿಕಾರ ಎಷ್ಟರ ಮಟ್ಟಿಗೆ ಅಂದ್ರೆ ಸಿಂಹಾಸನದ ಹಿಂದಿನ ನಿಜವಾದ ಶಕ್ತಿ ಅವಳೇ ಅಂತ ಹಲವರು ನಂಬಿದ್ರು. ಇದೇ ಸಮಯದಲ್ಲಿ ಭಾರತದ ಇತಿಹಾಸದ ದಿಕ್ಕನ್ನೇ ಬದಲಿಸಿದ ಘಟನೆ ನಡೆಯುತ್ತೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಗಮನ. 1608ರಲ್ಲಿ ವಿಲಿಯಂ ಹಾಕಿನ್ಸ್ ಬಂದಾಗ ವ್ಯಾಪಾರಕ್ಕೆ ಪರ್ಮಿಷನ್ ಸಿಗಲ್ಲ. ಆದರೆ 1615ರಲ್ಲಿ ಸರ್ ಥಾಮಸ್ ರೋ ಬಂದಾಗ ಸೂರತ್ನಲ್ಲಿ ಫ್ಯಾಕ್ಟರಿ ತೆರೆಯೋಕೆ ಅನುಮತಿ ಸಿಕ್ಕೇ ಬಿಡುತ್ತೆ. ಈ ರಾಜತಾಂತ್ರಿಕ ಯಶಸ್ಸಿನ ಹಿಂದೆ ಇದ್ದಿದ್ದು ಇದೇ ನೂರ್ಜಹಾನ್ನ ಜುಂಟಾ ಅನ್ನೋದು ಇತಿಹಾಸಕಾರರ ಅಭಿಪ್ರಾಯ. ಸರಿ, ಒಂದು ಕಡೆ ತಂದೆಯ ನೆರಳು, ಇನ್ನೊಂದು ಕಡೆ ಪತ್ನಿಯ ಪ್ರಭಾವ. ಇವೆಲ್ಲದರ ಮಧ್ಯೆ ಜಹಾಂಗೀರ್ ತನಗಾಗಿಯೇ ಒಂದು ಜಾಗ ಮಾಡ್ಕೊಂಡಿದ್ದ. ಅವನು ನಿಜವಾಗ್ಲೂ ರಾಜನಾಗಿದ್ದ ಜಗತ್ತು, ಅದುವೇ ಕಲೆಯ ಜಗತ್ತು. ಜನ ಜಹಾಂಗೀರ್ನನ್ನ ಒಬ್ಬ ವಿಲಾಸಿ ರಾಜ, ಸುಖಭೋಗಿ ಅಂತ ಅನ್ಕೋಬಹುದು. ನಿಜ, ಅದರಲ್ಲಿ ಸ್ವಲ್ಪ ಸತ್ಯಾನೂ ಇದೆ. ಆದ್ರೆ ಕಲೆಯ ವಿಷಯಕ್ಕೆ ಬಂದ್ರೆ ಅವನು ನಿಜವಾದ ಚಕ್ರವರ್ತಿ. ಅವನಿಗೆ ಕಲೆಯ ಮೇಲಿದ್ದ ಪ್ರೀತಿ ಇದೆಯಲ್ಲ, ಅದು ಮೊಘಲ್ ಚಿತ್ರಕಲೆಯನ್ನೇ ಅದರ ಅತ್ಯುನ್ನತ ಶಿಖರಕ್ಕೆ ಕೊಂಡೊಯ್ತು. ಅದಕ್ಕೆ ಅವನ ಆಳ್ವಿಕೆಯನ್ನ ಮೊಘಲ್ ಪೇಂಟಿಂಗ್ನ ಸುವರ್ಣ ಯುಗ ಅಂತ ಕರೆಯೋದು. ಅವನಿಗೆ ಕಲೆಯ ಬಗ್ಗೆ ಇದ್ದ ಜ್ಞಾನ ಎಂತದು ಗೊತ್ತಾ? ಅವನೇ ಒಂದು ಕಡೆ ಹೆಮ್ಮೆಯಿಂದ ಹೇಳ್ಕೊಳ್ತಾನೆ, ನನಗೆ ಚಿತ್ರಕಲೆಯ ಮೇಲೆ ಎಂಥ ಪ್ರೀತಿ ಅಂದ್ರೆ ಒಂದು ಚಿತ್ರವನ್ನ ನೋಡಿದ್ರೆ ಸಾಕು, ಅದರಲ್ಲಿರೋ ಪ್ರತಿಯೊಂದು ಗೆರೆಯನ್ನ ಯಾವ ಕಲಾವಿದ ಬರೆದಿದ್ದಾನೆ ಅಂತ ನಾನು ಹೇಳ್ಬಿಡಬಲ್ಲೆ, ಆತ ಬದುಕಿರ್ಲಿ ಅಥವಾ ಸತ್ತಿರ್ಲಿ. ಇದು ಬರೀ ಕಲಾಭಿಮಾನ ಅಲ್ಲ, ಇದೊಂದು ಅದ್ಭುತ ಪಾಂಡಿತ್ಯ. ಅವನ ಕಲಾಪ್ರಜನೆ ಬರೀ ಪೇಂಟಿಂಗಿಗೆ ಸೀಮಿತವಾಗಿರ್ಲಿಲ್ಲ. ಇವತ್ತಿಗೂ ನಾವು ನೋಡಬಹುದಾದ ಕೆಲವು ಅದ್ಭುತಗಳನ್ನ ಅವನು ಕಟ್ಟಿಸಿದ. ಕಾಶ್ಮೀರದ ಶಾಲಿಮಾರ್, ನಿಶಾತ್ ಗಾರ್ಡನ್ಗಳು, ಅಕ್ಷರಶಃ ಭೂಮಿ ಮೇಲಿನ ಸ್ವರ್ಗ. ಲಾಹೋರ್ನಲ್ಲಿರೋ ಅನಾರ್ಕಲಿಯ ಸಮಾಧಿ ಮತ್ತು ಶಹದಾರದಲ್ಲಿರೋ ಅವನ ಸ್ವಂತ ಸಮಾಧಿ, ಇವೆಲ್ಲವೂ ಅವನ ಸೌಂದರ್ಯ ಪ್ರಜ್ಞೆಗೆ ಇವತ್ತಿಗೂ ಸಾಕ್ಷಿಯಾಗಿ ನಿಂತಿವೆ. ಇಷ್ಟೆಲ್ಲ ಆದ್ಮೇಲೆ ಜಹಾಂಗೀರ್ ಯಾರು ಅಂತ ನಮ್ಗೆ ನೇರವಾಗಿ ಗೊತ್ತಾಗೋದೆಲ್ಲಿಂದ ಗೊಪ್ಪಾ? ಅವಂದೇ ಆತ್ಮಚರಿತ್ರೆಯಿಂದ. ತನ್ನ ಮುತ್ತಜ್ಜ ಬಾಬರ್ನ ಹಾಗೆ ಜಹಾಂಗೀರ್ ಕೂಡ ತುಜುಕ್ ಎ ಜಹಾಂಗೀರಿ ಅಂತ ತನ್ನ ಜೀವನದ ಕಥೆಯನ್ನ ಬರೆದ. ಇದು ಅವನ ಮನಸ್ಸಿನೊಳಗೆ ನಾವು ಇಣುಕಿ ನೋಡೋಕೆ ಸಿಕ್ಕಿರೋ ಒಂದು ಕಿಟಕಿಯ ಹಾಗೆ. ಹಾಗಿದ್ರೆ ಕೊನೆಗೆ ಜಹಾಂಗೀರ್ ಅಂದ್ರೆ ಯಾರು? ಒಬ್ಬ ಕಲಾರಾಧಕನಾ? ನ್ಯಾಯ ಕೊಡೋ ರಾಜನಾ? ಇಲ್ಲ ಬೇರೆಯವರ ಕೈಯಲ್ಲಿನ ಗೊಂಬೆನಾ? ಬಹುಶಃ ಜಹಾಂಗೀರ್ ಅನ್ನೋದು ಅವನು ತಾನೇ ಪೂರ್ತಿಗೊಳಿಸಲಾಗದ ಒಂದು ಅದ್ಭುತವಾದ, ಆದರೆ ಅಪೂರ್ಣವಾದ ಚಿತ್ರವೇನೋ. ಇದ್ರ ಬಗ್ಗೆ ನಾವು ಇನ್ನು ಹೆಚ್ಚು ಯೋಚನೆ ಮಾಡಬೇಕಾಗುತ್ತೆ. ನಮಸ್ಕಾರ. ಇತಿಹಾಸದ ಪುಟಗಳಲ್ಲಿ ಮಹಾನ್ ಅನ್ನೋ ಬಿರುದು ಸಿಗೋದು ಅಷ್ಟು ಸುಲಭದ ಮಾತಲ್ಲ. ಅದರಲ್ಲೂ ಕೇವಲ 13 ವರ್ಷದ ಹುಡುಗನೊಬ್ಬ ಮಹಾನ್ ಚಕ್ರವರ್ತಿ ಅಂತ ಹೇಗೆ ಕರೆಸ್ಕೊಂಡ? ಬನ್ನಿ, ಅಕ್ಬರ್ನ ರೋಚಕ ಕಥೆಯನ್ನ ಇವತ್ತು ನೋಡೋಣ. ಯೋಚನೆ ಮಾಡಿ, ವಯಸ್ಸು ಕೇವಲ 13.
ಆಟ ಆಡೋ ವಯಸ್ಸಲ್ಲಿ ಅವನ ಹೆಗಲಿಗೆ ಬಿದ್ದಿದ್ದು ಕುಸಿದು ಹೋಗ್ತಾ ಇರೋ ಒಂದು ಇಡೀ ಸಾಮ್ರಾಜ್ಯದ ಜವಾಬ್ದಾರಿ. ಅಕ್ಷರಶಃ ಅವನ ಕೈಗೆ ಸಿಕ್ಕಿದ್ದು ಹೆಸರಿನ ಮಾತ್ರ ಒಂದು ರಾಜ್ಯ. ಹಾಗಾದ್ರೆ ಆ ಹುಡುಗ ಅದನ್ನ ಭಾರತದ ಇತಿಹಾಸದಲ್ಲೇ ಅತ್ಯಂತ ಬಲಿಷ್ಠ ಸಾಮ್ರಾಜ್ಯಗಳಲ್ಲಿ ಒಂದಾಗಿ ಕಟ್ಟಿದ್ದೇಗೆ? ಇದೇ ಅಲ್ವಾ ಆಶ್ಚರ್ಯ? ಸರಿ, ಈ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ನಾವು ಅವನ ಜೀವನದ ಪ್ರಮುಖ ಘಟ್ಟಗಳನ್ನು ನೋಡ್ಬೇಕು. ಮೊದಲು ಅವನ ಕೈಗೆ ಸಾಮ್ರಾಜ್ಯ ಸಿಕ್ಕಾಗ ಪರಿಸ್ಥಿತಿ ಹೇಗಿತ್ತು, ಆಮೇಲೆ ಭಾರತದ ಹಣೆಬರಹವನ್ನೇ ನಿರ್ಧರಿಸಿದ ಆ ದೊಡ್ಡ ಯುದ್ಧ, ನಂತರ ಕೇವಲ ಗೆಲುವಷ್ಟೇ ಅಲ್ಲ, ಒಪ್ಪಂದಗಳ ಮೂಲಕ ಸಾಮ್ರಾಜ್ಯವನ್ನ ಹೇಗೆ ವಿಸ್ತರಿಸಿದ, ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗಕ್ಕೆ ಒಂದು ಹೊಸ ದಾರಿಯನ್ನ ಹುಡುಕಿದ್ದು, ಮತ್ತು ಕೊನೆಗೆ ಇವತ್ತಿಗೂ ನಾವು ಯಾಕೆ ಅವನನ್ನ ಮಹಾನ್ ಅಂತ ಕರಿತೀವಿ ಅನ್ನೋ ಅವನ ಪರಂಪರೆ. ಹಾಗಾದ್ರೆ ಮೊದಲ ಭಾಗಕ್ಕೆ ಬರೋಣ. ಅಕ್ಬರ್ ರಾಜನಾದಾಗ ಅವನ ಮುಂದಿದ್ದ ಮೊದಲ ಸವಾಲು ಸಾಮ್ರಾಜ್ಯ ಕಟ್ಟೋದಲ್ಲ, ಬದಲಿಗೆ ಅದನ್ನ ಉಳಿಸ್ಕೊಳ್ಳೋದು. ಪರಿಸ್ಥಿತಿ ಅಕ್ಷರಶಃ ಕೈಮೀರಿ ಹೋಗಿತ್ತು. ನಿಜಕ್ಕೂ ಪರಿಸ್ಥಿತಿ ಎಷ್ಟು ಗಂಭೀರವಾಗಿತ್ತು ಗೊತ್ತಾ? ನೋಡಿ, 1556ರಲ್ಲಿ ಏನಾಯಿತು ಅಂದ್ರೆ, ಅಕ್ಬರ್ನ ತಂದೆ ಚಕ್ರವರ್ತಿ ಹುಮಾಯೂನ್ ಒಂದು ದಿನ ಲೈಬ್ರರಿ ಮೆಟ್ಲಿಂದ ಜಾರಿಬಿದ್ದು ಇದ್ದಕ್ಕಿದ್ದ ಹಾಗೆ ತೀರ್ಕೊಂಡ್ರು. ತಕ್ಷಣವೇ ಕೇವಲ 13 ವರ್ಷದ ಅಕ್ಬರ್ಗೆ ಪಟ್ಟಾಭಿಷೇಕ ಮಾಡಲಾಯಿತು. ಆದರೆ ದುರದೃಷ್ಟ ಅಂದ್ರೆ ಅಷ್ಟ್ರಲ್ಲಾಗಲೇ ಮೊಘಲರ ರಾಜಧಾನಿಗಳಾಗಿದ್ದ ದೆಹಲಿ ಮತ್ತು ಆಗ್ರಾ ಎರಡೂ ಕೈತಪ್ಪಿ ಹೋಗಿದ್ವು. ಅಂದ್ರೆ ಅವನೊಬ್ಬ ಚಕ್ರವರ್ತಿ, ಆದ್ರೆ ಆಳೋಕೆ ಸ್ವಂತ ರಾಜ್ಯವೇ ಇಲ್ಲದ ಚಕ್ರವರ್ತಿ. ಹೌದು, ಮೊಘಲ್ ಸಾಮ್ರಾಜ್ಯ ಅನ್ನೋದು ಆಗ ಕೇವಲ ಹೆಸರಿಗಷ್ಟೇ ಸೀಮಿತವಾಗಿತ್ತು. 4 ಕಡೆ ಶತ್ರುಗಳು, ಖಜನೆಯಂತೂ ಸಂಪೂರ್ಣ ಖಾಲಿ, ಸೈನಿಕರ ಧೈರ್ಯವಂತೂ ಪಾತಾಳಕ್ಕೆ ಕುಸಿದಿತ್ತು. ಬಹುತೇಕ ಎಲ್ಲರೂ ಮೊಘಲರ ಆಟ ಇಲ್ಲಿಗೆ ಮುಗೀತು ಅಂತಾನೆ ಅಂದ್ಕೊಂಡಿದ್ರು. ಹಾಗಾದ್ರೆ ಇಂಥ ಒಂದು ಪರಿಸ್ಥಿತಿಯಿಂದ ಮೇಲೆ ಬರೋದು ಹೇಗೆ? ದಾರಿ ಯಾವುದಿತ್ತು? ಒಂದೇ ದಾರಿ, ಮಾಡೋ ಇಲ್ಲವೇ ಮಡಿ ಅನ್ನೋ ಹಾಗೆ ಎಲ್ಲವನ್ನೂ ಪಣಕ್ಕಿಟ್ಟು ಒಂದು ಯುದ್ಧ ಗೆಲ್ಲಲೇಬೇಕಿತ್ತು. ಆ ಯುದ್ಧ ಕೇವಲ ಅಕ್ಬರ್ನ ಭವಿಷ್ಯವನ್ನಲ್ಲ, ಇಡೀ ಭಾರತದ ಭವಿಷ್ಯವನ್ನೇ ನಿರ್ಧರಿಸೋ ಯುದ್ಧವಾಗಿತ್ತು. ಆದರೆ ಈ ಯುದ್ಧದಲ್ಲಿ ಅಕ್ಬರ್ನ ಪರವಾಗಿ ಏನೂ ಇರಲಿಲ್ಲ. ಒಂದು ಕಡೆ ಸಂಖ್ಯೆಯಲ್ಲಿ ಕಡಿಮೆ ಇದ್ದ, ಆತ್ಮವಿಶ್ವಾಸ ಕಳೆದುಕೊಂಡಿದ್ದ ಅಕ್ಬರ್ನ ಸೈನ್ಯ, ಇನ್ನೊಂದು ಕಡೆ ದೆಹಲಿಯನ್ನೇ ಗೆದ್ದ ಹುಮ್ಮಸ್ಸಿನಲ್ಲಿದ್ದ ಹೇಮುವಿನ ದೈತ್ಯ ಅನುಭವಿ ಸೇನೆ. ನೋಡೋಕೆ ಅಕ್ಬರ್ ಈ ಯುದ್ಧದಲ್ಲಿ ಗೆಲ್ಲೋ ಚಾನ್ಸೇ ಇರಲಿಲ್ಲ. ಆ ದಿನ ಬಂದೇ ಬಿಟ್ಟು. ನವೆಂಬರ್ 5, 1556. ಇದೇ ಆ ದಿನಾಂಕ ಮೊಘಲ್ ಸಾಮ್ರಾಜ್ಯದ ಇತಿಹಾಸವನ್ನೇ ಬದಲಾಯಿಸಿದ ದಿನ. 2ನೇ ಪಾಣಿಪತ್ ಕದನದ ಕಹಳೆ ಮೊಳಗಿತು. ಯುದ್ಧದ ಆರಂಭದಲ್ಲಿ ಹೇಮುವಿನ ಸೇನೆಯೇ ಮೇಲುಗೈ ಸಾಧಿಸುತ್ತಿತ್ತು. ಮೊಘಲ್ ಸೈನ್ಯ ಸೋಲಿನ ಅಂಚಿಗೆ ಮಂದಿತ್ತು. ಆದರೆ ಆಗ ಒಂದು ಪವಾಡವೇ ನಡೆಯಿತು. ಅನಿರೀಕ್ಷಿತವಾಗಿ ಎಲ್ಲೊಂದಿರಿಂದ ಹಾರಿಕೊಂಡು ಬಂದ ಒಂದೇ ಒಂದು ಬಾಣ ನೇರವಾಗಿ ಹೇಮುವಿನ ಕಣ್ಣಿಗೆ ಬಂದು ತಾಗಿತು. ಅಷ್ಟೇ, ಅವನು ಪ್ರಜ್ಞೆ ತಪ್ಪಿ ಆನೆ ಮೇಲಿಂದ ಕೆಳಗೆ ಬಿದ್ದ. ತನ್ನ ನಾಯಕನೇ ಬಿದ್ದಿದ್ದನ್ನು ನೋಡಿ ಹೇಮುವಿನ ಸೈನ್ಯದಲ್ಲಿ ದೊಡ್ಡ ಗೊಂದಲ ಶುರುವಾಗಿ ಎಲ್ಲರೂ ದಿಕ್ಕಾಪಾಲಾಗಿ ಓಡಿಹೋದ್ರು. ಅದನ್ನ ಅದೃಷ್ಟ ಅನ್ಬೇಕೋ ವಿಧಿಯಾಟ ಅನ್ಬೇಕೋ, ಆ ಒಂದೇ ಒಂದು ಬಾಣ ಇಡೀ ಭಾರತವನ್ನೇ ಅಕ್ಬರ್ನ ಕೈಗೆ ತಂದುಕೊಟ್ಟಿತು. ಸರಿ, ಯುದ್ಧವನ್ನಂತೂ ಗೆದ್ದಾಯ್ತು, ಸಾಮ್ರಾಜ್ಯ ಉಳಿತು. ಆದರೆ ಅಕ್ಬರ್ನ ನಿಜವಾದ ಪರೀಕ್ಷೆ ಶುರುವಾಗಿದ್ದೇ ಈಗ. ಯಾಕಂದ್ರೆ ಇಷ್ಟು ದೊಡ್ಡ, ಇಷ್ಟು ವೈವಿಧ್ಯತೆ ಇರೋ ದೇಶವನ್ನ ಕೇವಲ ಕತ್ತಿ ಹಿಡಿದು ಆಳೋಕ್ ಸಾಧ್ಯವಿಲ್ಲ. ಅದಕ್ಕೆ ಬೇಕಿತ್ತು ಒಂದು ಅದ್ಭುತ ತಂತ್ರಗಾರಿಕೆ. ಪಾಣಿಪತ್ ಗೆಲುವಿನ ನಂತರ ಅಕ್ಬರ್ಗೆ ಒಂದು ರೀತಿ ಹೊಸ ಹುಮ್ಮಸ್ ಬಂತು. ಅವನು ಅಲ್ಲಿಗೆ ನಿಲ್ಲಲೇ ಇಲ್ಲ. ಮಾಳ್ವಾ, ಗೊಂಡ್ವಾನ, ಗುಜರಾತ್, ಆ ಕಡೆ ಕಾಬೂಲ್, ಕಾಶ್ಮೀರ, ಹೀಗೆ ಒಂದ್ರ ಮೇಲೊಂದ್ರಂತೆ ರಾಜ್ಯಗಳನ್ನ ಗೆಲ್ತಾ ಮೊಘಲ್ ಸಾಮ್ರಾಜ್ಯದ ಗಡಿಯನ್ನ ಭಾರತದ ಮೂಲೆ ಮೂಲೆಗೂ ವಿಸ್ತರಿಸ್ತಾ ಹೋದ. ಆದ್ರೆ ಇಲ್ಲಿ ಗಮನಿಸಬೇಕಾದ ಒಂದು ಮುಖ್ಯವಾದ ವಿಷಯ ಇದೆ. ಅಕ್ಬರ್ನ ಜಾಣ್ಮೆ ಬರೀ ಯುದ್ಧ ಗೆಲ್ಲೋದ್ರಲ್ಲಿರ್ಲಿಲ್ಲ, ಬದಲಿಗೆ ಸೋತವರನ್ನೇ ತನ್ನವರನ್ನಾಗಿ ಮಾಡ್ಕೊಳ್ಳೋದ್ರಲ್ಲಿತ್ತು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಅವನ ರಜಪೂತ ನೀತಿ. ಉದಾಹರಣೆಗೆ, ಅವನು ಅಂಬರ್ನ ರಾಜಕುಮಾರಿಯನ್ನ ಮದುವೆ ಆದ. ಇದರಿಂದ ಆಗಿದ್ದೇನು ಅಂದ್ರೆ, ಅವನು ಕೇವಲ ಒಂದು ರಾಜ್ಯದ ಜೊತೆ ಸಂಬಂಧ ಬೆಳೆಸಲಿಲ್ಲ, ಬದಲಿಗೆ ಭಾರತದ ಅತ್ಯಂತ ವೀರ ಯೋಧರಾದ ರಜಪೂತರನ್ನ ತನ್ನ ನಿಷ್ಠಾವಂತ ಮಿತ್ರರನ್ನಾಗಿ ಮಾಡಿಕೊಂಡ. ಇದು ಅವನ ಸಾಮ್ರಾಜ್ಯಕ್ಕೆ ಒಂದು ಗಟ್ಟಿಯಾದ ಬುನಾದಿಯನ್ನೇ ಹಾಕಿಕೊಟ್ಟಿತ್ತು. ಇನ್ನು ಅವನ ಗುಜರಾತ್ ವಿಜಯವಂತೂ ಬಹಳ ವಿಶೇಷ. ಆ ಗೆಲುವಿನ ನಂತರ ಅಕ್ಬರ್ ತನ್ನ ಶಕ್ತಿಯನ್ನ ಜಗತ್ತಿಗೆ ತೋರ್ಸಕ್ಕೆ ಒಂದು ವಿಭಿನ್ನ ದಾರಿ ಹಿಡಿದ. ಅದೇ ವಾಸ್ತುಶಿಲ್ಪ. ಫತೇಪುರ್ ಸಿಕ್ರಿಯಲ್ಲಿ ಅವನು ಕಟ್ಟಿಸಿದ ಬುಲಂದ್ ದರ್ವಾಜಾ, ಅಂದ್ರೆ ವಿಜಯದ ಹೆಬ್ಬಾಗಿಲು, ಅಬ್ಬಾ, ಇವತ್ತಿಗೂ ಅದು ಮೊಘಲ್ ಸಾಮ್ರಾಜ್ಯದ ಶಕ್ತಿ ಮತ್ತು ವೈಭವಕ್ಕೆ ಸಾಕ್ಷಿಯಾಗಿ ನಿಂತಿದೆ. ಸರಿ, ಸಾಮ್ರಾಜ್ಯವನ್ನ ವಿಸ್ತರಿಸಿದ, ಮಿತ್ರರನ್ನ ಗಳಿಸಿದ, ಎಲ್ಲವೂ ಓಕೆ. ಆದರೆ ಅಕ್ಬರ್ನ ಮುಂದಿದ್ದ ಎಲ್ಲಕ್ಕಿಂತ ದೊಡ್ಡ, ಎಲ್ಲಕ್ಕಿಂತ ಕಠಿಣವಾದ ಸವಾಲು ಬೇರೇ ಇತ್ತು. ಅದೇನೆಂದ್ರೆ, ತಾನೊಬ್ಬ ಮುಸ್ಲಿಂ ದೊರೆ,
ಆದರೆ ತಾನು ಆಳ್ಬೇಕಾಗಿರೋದು ಬಹುಸಂಖ್ಯಾತ ಹಿಂದೂಗಳನ್ನ, ಮತ್ತು ಇಲ್ಲಿ ಬೇರೆ ಬೇರೆ ಧರ್ಮಗಳ ಜನರೂ ಇದ್ದಾರೆ. ಇವರೆಲ್ಲರನ್ನೂ ಒಟ್ಟಿಗೆ ಒಂದೇ ಸಾಮ್ರಾಜ್ಯದ ಅಡಿಯಲ್ಲಿಟ್ಕೊಳ್ಳೋದು ಹೇಗೆ? ಈ ದೊಡ್ಡ ಪ್ರಶ್ನೆಗೆ ಉತ್ತರವಾಗಿ ಅವನು 2 ಕ್ರಾಂತಿಕಾರಿ ಹೆಜ್ಜೆಗಳನ್ನ ಇಟ್ಟ. ಮೊದಲನೇದು, ಮುಸ್ಲಿಮೇತರರ ಮೇಲೆ ಹಾಕ್ತಾ ಇದ್ದ ಜಿಜಿಯಾ ಅನ್ನೋ ತೆರಿಗೆಯನ್ನ ಸಂಪೂರ್ಣವಾಗಿ ರದ್ದು ಮಾಡಿದ್ದು. ಎರಡನೆಯದು, ಹಿಂದೂಗಳು ತೀರ್ಥಯಾತ್ರೆಗೆ ಹೋಗುವಾಗ ಕೊಡಬೇಕಾಗಿದ್ದ ತೆರಿಗೆಯನ್ನ ತೆಗೆದುಹಾಕಿದ್ದು. ನೋಡಿ, ಇದು ಕೇವಲ ಒಂದು ತೆರಿಗೆ ಸುಧಾರಣೆ ಆಗಿರಲಿಲ್ಲ. ಇದು ಈ ಸಾಮ್ರಾಜ್ಯದಲ್ಲಿ ಎಲ್ಲರೂ ಸಮಾನರು ಅಂತ ಹೇಳೋ ಒಂದು ದೊಡ್ಡ ಸಂದೇಶವಾಗಿತ್ತು. ಅಕ್ಬರ್ಗೆ ಕೇವಲ ರಾಜಗೆಲ್ಲೂ ಆಸಕ್ತಿ ಇರಲಿಲ್ಲ. ಅವನಿಗೆ ಜ್ಞಾನದ ಬಗ್ಗೆ, ಸತ್ಯದ ಬಗ್ಗೆ ಒಂದು ರೀತಿ ತಡೆಯಲಾರ್ದ ಹಸಿವಿತ್ತು. ಅದಕ್ಕಾಗಿಯೇ ಅವನು ಫತೇಪುರ್ ಸಿಕ್ರಿಯಲ್ಲಿ ಇಬಾದತ್ ಖಾನಾ ಅಂತ ಒಂದು ಜಾಗವನ್ನೇ ಕಟ್ಟಿದ್ದ, ಅಂದ್ರೆ ಪೂಜಾಗೃಹ. ಇದು ಬರೀ ಒಂದು ಬಿಲ್ಡಿಂಗ್ ಆಗಿರಲಿಲ್ಲ, ಬದಲಾಗಿ ಬೇರೆ ಬೇರೆ ಧರ್ಮದ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಒಂದೆಡೆ ಸೇರಿ ಮುಕ್ತವಾಗಿ ಚರ್ಚೆ ಮಾಡೋಕೆ ಒಂದು ವೇದಿಕೆಯಾಗಿತ್ತು. ಆ ಇಬಾದತ್ ಖಾನಾಗೆ ಹಿಂದೂ ಪಂಡಿತರು, ಜೈನ ಮುನಿಗಳು, ಜೊರಾಸ್ಟ್ರಿಯನ್ ಪಾದ್ರಿಗಳು, ಅಷ್ಟೇ ಅಲ್ಲ ಕ್ರಿಶ್ಚಿಯನ್ ಫಾದರ್ಗಳು ಬರ್ತಾ ಇದ್ರು. ಅಕ್ಬರ್ ಎಲ್ಲರ ಮಾತನ್ನೂ ಅಷ್ಟೇ ಆಸಕ್ತಿಯಿಂದ, ಅಷ್ಟೇ ಗೌರವದಿಂದ ಕೇಳ್ತಾ ಇದ್ದ. ಯೋಚನೆ ಮಾಡಿ, ಆ ಕಾಲಕ್ಕೆ ಇದೊಂದು ಎಂತಹ ಕ್ರಾಂತಿಕಾರಿ ವಿಚಾರ. ಇಷ್ಟೆಲ್ಲ ಚರ್ಚೆಗಳ ನಂತರ ಹುಟ್ಕೊಂಡಿದ್ದೆ ದೀನ್ ಇ ಇಲಾಹಿ, ಅಂದ್ರೆ ದೈವಿಕ ನಂಬಿಕೆ. ಒಂದು ವಿಷಯ ಸ್ಪಷ್ಟವಾಗಿರಬೇಕು, ಇದು ಒಂದು ಹೊಸ ಧರ್ಮ ಖಂಡಿತ ಅಲ್ಲ, ಅಥವಾ ಇದನ್ನ ಯಾರ ಮೇಲೂ ಅವನು ಹೇರಲಿಲ್ಲ. ಬದಲಿಗೆ ಇದು ಎಲ್ಲಾ ಧರ್ಮಗಳಲ್ಲಿರುವ ಒಳ್ಳೊಳ್ಳೆ ವಿಷಯಗಳನ್ನ ತೆಗೆದುಕೊಂಡು ಸುಲ್ಹ್ ಇ ಕುಲ್, ಅಂದ್ರೆ ಸಾರ್ವತ್ರಿಕ ಶಾಂತಿಯನ್ನ ಸ್ಥಾಪಿಸಕ್ಕೆ ಮಾಡಿದ ಒಂದು ಪ್ರಾಮಾಣಿಕ ಪ್ರಯತ್ನವಾಗಿತ್ತು. ಹಾಗಾದ್ರೆ ಇಷ್ಟೆಲ್ಲ ಮಾಡಿದ್ನಲ್ಲ, ಯುದ್ಧ, ರಾಜತಾಂತ್ರಿಕತೆ, ಧಾರ್ಮಿಕ ಚರ್ಚೆಗಳು, ಇವೆಲ್ಲದರ ಒಟ್ಟು ಫಲಿತಾಂಶ ಏನು? ಅಕ್ಬರ್ ಈ ದೇಶಕ್ಕೆ ಬಿಟ್ಟೋದ ಪರಂಪರೆ ಯಾವುದು? ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಸೈನಿಕವಾಗಿ ನೋಡಿದ್ರೆ ಅವನು ತನ್ನ ಕಾಲದ ಅತ್ಯಂತ ಶಕ್ತಿಶಾಲಿ ಸಾಮ್ರಾಜ್ಯಗಳಲ್ಲಿ ಒಂದನ್ನ ಕಟ್ಟಿದ. ರಾಜತಾಂತ್ರಿಕವಾಗಿ ನೋಡಿದ್ರೆ ಒಡೆದು ಹೋಗಿದ್ದ ರಾಜ್ಯಗಳನ್ನ ಒಂದಾಗಿಸಿದ. ಇನ್ನು ಧರ್ಮದ ವಿಷಯಕ್ಕೆ ಬಂದ್ರೆ ಸಹಿಷ್ಣುತೆಯನ್ನ ಪಾಲಿಸೋ ಒಂದು ಹೊಸ ಸಂಸ್ಕೃತಿಗೆ ಬುನಾದಿ ಹಾಕಿದ. ಕೊನೆಗೆ ವಾಸ್ತುಶಿಲ್ಪದಲ್ಲೂ ಅಷ್ಟೇ ಫತೇಪುರ್ ಸಿಕ್ರಿಯಂತಮ ಅದ್ಭುತಗಳನ್ನು ನಿರ್ಮಿಸಿ ತನ್ನ ಛಾಪು ಮೂಡಿಸಿದ. ಅವನ ಸಾಧನೆ ಒಂದೇ ಕ್ಷೇತ್ರಕ್ಕೆ ಸೀಮಿತವಾಗಿರಲಿಲ್ಲ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಅದಕ್ಕೆ ಇರಬೇಕು, ಭಾರತದ ಮೊದಲ ಪ್ರಧಾನಮಂತ್ರಿಗಳಾದ ಜವಾಹರ್ಲಾಲ್ ನೆಹರು ತಮ್ಮ ಡಿಸ್ಕವರಿ ಆಫ್ ಇಂಡಿಯಾ ಪುಸ್ತಕದಲ್ಲಿ ಅಕ್ಬರ್ನನ್ನ ರಾಷ್ಟ್ರೀಯ ಅರಸ ಅಂತ ಕರೆಯೋದು. ಯಾಕಂದ್ರೆ ಅಕ್ಬರ್ ಕೇವಲ ಭೂಮಿಯನ್ನ ಗೆದ್ದ ಒಬ್ಬ ರಾಜನಾಗಿರ್ಲಿಲ್ಲ, ಅವನು ವಿಭಿನ್ನ ಜನರನ್ನ, ಸಂಸ್ಕೃತಿಗಳನ್ನ ಒಟ್ಟಿಗೆ ಬೆಸೆದು ಒಂದು ರಾಷ್ಟ್ರದ ಕಲ್ಪನೆಗೆ ಅಡಿಪಾಯ ಹಾಕಿದವನು. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ನಮ್ಮನ್ನ ಕಾಡುತ್ತ. ಅಕ್ಬರ್ನ ಹಿರಿಮೆ ಇರೋದೆಲ್ಲಿ? ಅವನು ಗೆದ್ದ ಯುದ್ಧಗಳಲ್ಲ, ಅಥವಾ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಅವನ ವಿಚಾರಗಳಲ್ಲ? ಒಬ್ಬ ಆಡಳಿತಗಾರನನ್ನ ನಿಜವಾಗಿಯೂ ಮಹಾನ್ ಅನ್ನೋ ಪದಕ್ಕೆ ಅರ್ಹನನ್ನಾದಿ ಮಾಡೋದು ಯಾವುದು? ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಮುಂದಿನ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಮುಘಲ್ ಸಾಮ್ರಾಜ್ಯದ ಇತಿಹಾಸದಲ್ಲಿ ಒಂದು ತುಂಬಾನೇ ಕುತೂಹಲಕಾರಿ ಅಧ್ಯಾಯ ಇದೆ. ಅದು ತಂದೆ ಮಗನ ನಡುವಿನ ಒಂದು ಕಥೆ. ಒಬ್ರು ಪ್ರೀತಿಗಾಗಿ ಇಡೀ ಜಗತ್ತೇ ಬೆರಗಾಗುವಂಥ ಸ್ಮಾರಕ ಕಟ್ಟಿದ್ರೆ, ಇನ್ನೊಬ್ರು ಅದೇ ಸಾಮ್ರಾಜ್ಯದ ಗಡಿಗಳನ್ನ ವಿಸ್ತರಿಸೋದಕ್ಕಾಗಿಯೇ ತಮ್ಮ ಇಡೀ ಜೀವನವನ್ನ ಮುಡಿಪಾಗಿಟ್ರು. ಇವರಿಬ್ಬರ ಪರಂಪರೆಗಳು ಹೇಗೆ ಹೀಗೆ ಎರಡು ಬೇರೆ ಬೇರೆ ದಾರಿ ಹಿಡಿದುವು? ಬನ್ನಿ ಈ ಕಥೆಯೊಳಗೆ ಇಳಿದು ನೋಡೋಣ. ಹೌದು, ನಾವು ಮಾತಾಡ್ತಿರೋದು ಪ್ರೀತಿಯ ಪ್ರತೀಕ ತಾಜ್ ಮಹಲ್ ಕಟ್ಟಿಸಿದ ಶಹಜಹಾನ್ ಬಗ್ಗೆ ಮತ್ತು ತನ್ನ ತಂದೆಯನ್ನೇ ಸೆರೆಯಲ್ಲಿಟ್ಟ ಅವನ ಮಗ, ಕಠಿಣ ಆಡಳಿತಗಾರ ಅಂತ ಹೆಸರುವಾಸಿಯಾದ ಔರಂಗಜೇಬನ ಬಗ್ಗೆ. ಈ ನಾಟಕೀಯ ತಂದೆ ಮಗನ ಸಂಘರ್ಷವೇ ಈ ಇಡೀ ವಿಶ್ಲೇಷಣೆಯ ತಿರುಳು. ಸರಿ, ಇವರಿಬ್ಬರ ವ್ಯಕ್ತಿತ್ವದಲ್ಲಿ ಎಷ್ಟು ದೊಡ್ಡ ವ್ಯತ್ಯಾಸ ಇತ್ತು ಅಂತ ಅರ್ಥ ಮಾಡ್ಕೋಬೇಕು ಅಂದ್ರೆ, ಅವರು ಕಟ್ಟಿಸಿದ ಪ್ರಸಿದ್ಧ ಸ್ಮಾರಕಗಳನ್ನೇ ಒಂದು ಕನ್ನಡಕದ ಹಾಗೆ ಬಳಸ್ಕೊಂಡು ನೋಡಲ್ಲ. ಮೊದಲಿಗೆ ಶಹಜಹಾನ್ನ ಕಥೆ. ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಪತ್ನಿ ಮುಮ್ತಾಜ್ ಮಹಲ್ ನೆನಪಿಗಾಗಿ ಆತ ತಾಜ್ ಮಹಲ್ ಅನ್ನು ನಿರ್ಮಿಸಿದ. ಇದು ಬರೀ ಒಂದು ಬಿಳಿ ಅಮೃತಶಿಲೆಯ ಕಟ್ಟಡ ಅಷ್ಟೇ ಅಲ್ಲ, ಇದು ಕಲ್ಲಿನಲ್ಲಿ ಕೆತ್ತಿದ ಪ್ರೀತಿಯ ಒಂದು ಅಮರವಾದ ಕಾವ್ಯ ಇದ್ದ ಹಾಗೆ. ಅಬ್ಬಾ, ಈ ಸ್ಮಾರಕದ ಭವ್ಯತೆಯನ್ನೊಮ್ಮೆ ಯೋಚನೆ ಮಾಡಿ. ಬರೋಬ್ಬರಿ 22 ವರ್ಷಗಳ ಕಾಲ ಸಾವಿರಾರು ಕುಶಲಕರ್ಮಿಗಳು ಶ್ರಮಿಸಿ ಇದನ್ನ ಕಟ್ಟಿದ್ದಾರೆ. ಉಸ್ತಾದ್ ಅಹ್ಮದ್ ಲಾಹೋರಿ ಅವರ ನೇತೃತ್ವದಲ್ಲಿ ಸಂಪೂರ್ಣವಾಗಿ ಬಿಳಿ ಅಮೃತಶಿಲೆಯಲ್ಲೇ ಇದನ್ನ ನಿರ್ಮಿಸಲಾಗಿದೆ. ಭಾರತೀಯ ಮತ್ತು ಪರ್ಷಿಯನ್ ವಾಸ್ತುಶೈಲಿಗಳ ಒಂದು ಪರ್ಫೆಕ್ಟ್ ಕಾಂಬಿನೇಷನ್ ಇದು. ಇನ್ನು ಔರಂಗಜೇಬನ ಕಡೆ ನೋಡೋಣ. ಆತ ಕೂಡ ತನ್ನ ಪತ್ನಿಗಾಗಿ ಒಂದು ಸಮಾಧಿ ಕಟ್ಟಿಸಿದ. ಅದರ ಹೆಸರು ಬೀಬಿ ಕಾ ಮಕ್ಬರ. ಆದ್ರೆ ಅವನ ತಂದೆಯಲ್ಲಿದ್ದ ಆ ಪ್ರೀತಿಯ ಉತ್ಸಾಹ, ಆ ಪ್ಯಾಷನ್ ಇಲ್ಲಿ ಕಾಣೋದೇ ಇಲ್ಲ.
ಬದಲಿಗೆ ಇದು ಒಬ್ಬ ಪತಿ ತನ್ನ ಕರ್ತವ್ಯವನ್ನ ಪೂರೈಸೋಕೆ ಕಟ್ಟಿದ ಸ್ಮಾರಕದ ತರ ಕಾಣಿಸುತ್ತೆ. ಇಲ್ಲಿ ಪ್ರೀತಿಗಿಂತ ಹೆಚ್ಚಾಡಿ ಕರ್ತವ್ಯಕ್ಕೆ ಮೊದಲ ಆದ್ಯತೆ ಕೊಟ್ಟ ಹಾಗೆ ಭಾಸವಾಗುತ್ತೆ. ನೋಡಿ, ಈ 2 ಸಮಾಧಿಗಳನ್ನ ಹೀಗೆ ಅಕ್ಕಪಕ್ಕ ಇಟ್ಟು ನೋಡಿದಾಗ ಇವರಿಬ್ಬರ ಮನಸ್ಥಿತಿಗೆ ಹಿಡಿದ ಕನ್ನಡಿಯ ಹಾಗೆ ಕಾಣುತ್ತೆ. ಒಂದು ಕಡೆ ಪ್ರೀತಿಗಾಗಿ ಪೂರ್ತಿಯಾಗಿ ಬಿಳಿ ಅಮೃತಶಿಲೆಯಲ್ಲಿ ಕಟ್ಟಿದ ವಿಶ್ವದ ಅದ್ಭುತ ತಾಜ್ ಮಹಲ್, ಇನ್ನೊಂದ್ ಕಡೆ ಕರ್ತವ್ಯಕ್ಕಾಗಿ ಅಮೃತಶಿಲೆ ಮತ್ತು ಗಾರೆ ಬಳಸಿ ಕಟ್ಟಿದ ದಕ್ಕನ್ನ ತಾಜ್ ಅಂತ ಕರೆಸ್ಕೊಳ್ಳುವ ಒಂದು ಮಂಗಿಯ ಪ್ರತಿರೂಪ. ಈ ವ್ಯತ್ಯಾಸ ಇದೆಯಲ್ಲ, ಇದು ಕೇವಲ ಕಟ್ಟಡದ್ದಲ್ಲ, ಇದು ಅವರ ಆಡಳಿತದ ದೃಷ್ಟಿಕೋನವನ್ನೇ ಪ್ರತಿಬಿಂಬಿಸುತ್ತೆ. ಈಗ ಅವರ ಕಟ್ಟಡಗಳ ಆಚೆಗೆ ಹೋಗಿ ಅವರ ಆಳ್ವಿಕೆಯ ತತ್ವಗಳನ್ನೇ ನೋಡೋಣ. ಯಾಕಂದ್ರೆ ಇದು ಕೇವಲ 2 ಕಟ್ಟಡಗಳ ಕಥೆಯಲ್ಲ, ಬದಲಿಗೆ ಒಂದು ಮಹಾನ್ ಸಾಮ್ರಾಜ್ಯ ಸಾಗಿದ 2 ಬೇರೆ ಬೇರೆ ದಾರಿಗಳ ಕಥೆ. ಶಹಜಹಾನ್ನ ಆಳ್ವಿಕೆಯನ್ನ ಮೊಘಲ್ ವಾಸ್ತುಶಿಲ್ಪದ ಸುವರ್ಣ ಯುಗ ಅಂತ ಕರೆಯೋದ್ರಲ್ಲಿ ಸ್ವಲ್ಪವೂ ಅತಿಶಯೋಕ್ತಿ ಇಲ್ಲ. ಈ ಭವ್ಯವಾದ ಕಟ್ಟಡಗಳು ಕೇವಲ ಅವನ ವೈಯಕ್ತಿಕ ಇಷ್ಟಗಳಾಗಿರಲಿಲ್ಲ, ಅವು ಮೊಘಲ್ ಸಾಮ್ರಾಜ್ಯದ ಸಂಪತ್ತು ಮತ್ತು ವೈಭವವನ್ನು ಜಗತ್ತಿಗೆ ತೋರಿಸುವ ರಾಜತಾಂತ್ರಿಕ ಸಾಧನಗಳೂ ಆಗಿದ್ವು. ಯೋಚನೆ ಮಾಡಿ, ದೆಹಲಿಯಲ್ಲಿ ಒಂದು ಹೊಸ ರಾಜಧಾನಿಯನ್ನೇ ನಿರ್ಮಿಸಿಬಿಟ್ಟ. ಕೆಂಪು ಕೋಟೆ, ಅದ್ರೊಳಗಿನ ರತ್ನಖಚಿತ ದಿವಾನ್-ಇ-ಖಾಸ್, ಭಾರತದ ಅತಿ ದೊಡ್ಡ ಮಸೀದಿಗಳಲ್ಲೊಂದಾದ ಜಾಮಾ ಮಸೀದಿ ಮತ್ತು ಸಂಪತ್ತಿನ ಪ್ರತೀಕವಾಗಿದ್ದ ಆ ಜಗತ್ಪ್ರಸಿದ್ಧ ಮಯೂರ ಸಿಂಹಾಸನ, ಇವೆಲ್ಲವೂ ಶಹಜಹಾನ್ನ ವೈಭವದ ಆಸ್ಥಾನ ಹೇಗಿತ್ತು ಅನ್ನೋದಕ್ಕೆ ಇವತ್ತಿಗೂ ಸಾಕ್ಷಿಯಾಗಿ ನಿಂತಿವೆ. ಇದಕ್ಕೆ ತದ್ವಿರುದ್ಧವಾಗಿ ಔರಂಗಜೇಬನ ಗಮನ ಇದ್ದಿದ್ದು ಅವನ ತಂದೆಯ ವೈಭವದ ಮೇಲಲ್ಲ. ಅವನ ಫೋಕಸ್ ಪೂರ್ತಿಯಾಗಿ ಸೈನ್ಯ ವಿಸ್ತರಣೆ ಮತ್ತು ಕಟ್ಟುನಿಟ್ಟಿನ ಧಾರ್ಮಿಕ ಆಚರಣೆಗಳ ಮೇಲೆ ಇತ್ತು. ಅವನ ಆಳ್ವಿಕೆಯ ಬಹುಪಾಲು ಸಮಯ ದಕ್ಷಿಣದ ದಖ್ಖನ್ ಪ್ರಸ್ಥಭೂಮಿಯಲ್ಲಿ ಯುದ್ಧ ಮಾಡೋದ್ರಲ್ಲೇ ಕಳೆದುಹೋಯ್ತು. ಅವನಿಗೆ ಜಿಂದಾ ಪೀರ್ ಅಂತ ಒಂದು ಬಿರುದಿತ್ತು, ಅಂದ್ರೆ ಜೀವಂತ ಸಂತ ಅಂತ ಅರ್ಥ. ಇದು ಅವನ ತಂದೆಯ ವೈಭೋಗದ ಜೀವನಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿತ್ತು. ಅವನು ತುಂಬನೇ ಸರಳ ಮತ್ತು ಧರ್ಮನಿಷ್ಠ ಜೀವನ ನಡೆಸ್ತಿದ್ದ, ಮತ್ತು ಇದು ಅವನ ಆಡಳಿತದ ಮೇಲೂ ದೊಡ್ಡ ಪ್ರಭಾವ ಬೀರಿತು. ಈ ಕಾಲರೇಖೆ ನೋಡಿ ಇಬ್ಬರ ಆದ್ಯತೆಗಳು ಎಷ್ಟು ಸ್ಪಷ್ಟವಾಗಿ ಕಾಣುತ್ತೆ. ಶಾಜಹಾನ್ನ ಕಾಲಘಟ್ಟ ಅಂದೆ ತಾಜ್ ಮಹಲ್ ಮತ್ತು ಕೆಂಪುಕೋಟೆಯಂಥ ನಿರ್ಮಾಣಗಳು. ಅದೇ 1658ರಲ್ಲಿ ಅಧಿಕಾರಕ್ಕೆ ಬಂದ ನಂತರ ಔರಂಗಜೇಬನ ಯುಗ ಶುರುವಾಗುತ್ತೆ. ಅದು ಸಂಪೂರ್ಣವಾಗಿ ಯುದ್ಧಗಳಿಂದ ತುಂಬಿತ್ತು. ಹೌದು, ಅವನ ಕಾಲದಲ್ಲಿ ಮೊಘಲ್ ಸಾಮ್ರಾಜ್ಯ ತನ್ನ ಅತಿದೊಡ್ಡ ವಿಸ್ತಾರವನ್ನ ತಲುಪಿತು, ಆದರೆ ಅದು ನಿರಂತರ ಸಂಘರ್ಷಗಳ ಮೂಲಕವೇ ಸಾಧ್ಯವಾಯಿತು. ಸರಿ, ಈಗ ಅವರ ಜೀವನದ ಕೊನೆಯ ಅಧ್ಯಾಯಕ್ಕೆ ಬರೋಣ. ಅವರ ಬದುಕಿನ ಬೇರೆ ಬೇರೆ ಶೈಲಿಗಳು, ಅವರ ಕೊನೆಯ ದಿನಗಳು ಮತ್ತು ಸಮಾಧಿಗಳಲ್ಲಿ ಹೇಗೆ ಕಾಣಿಸ್ತೆ ಅನ್ನೋದನ್ನ ನೋಡೋಣ. ಇವರಿಬ್ಬರ ಅಂತ್ಯ ಇದೆಯಲ್ಲ, ಅದು ನಿಜಕ್ಕೂ ನಾಟಕೀಯವಾಗಿದೆ. ಶಹಜಹಾನ್ ತಾನು ಕಟ್ಟಿದ ಪ್ರೀತಿಯ ತಾಜ್ ಮಹಲ್ಲನ್ನೇ ದೂರದಿಂದ ನೋಡ್ತಾ ಆಗ್ರಾ ಕೋಟೆಯಲ್ಲಿ 8 ವರ್ಷಗಳ ಕಾಲ ಬಂದಿಯಾಗಿದ್ದ. ಅವನ ಸಮಾಧಿ ಕೂಡ ಅದೇ ವೈಭವ ತಾಜ್ ಮಹಲ್ನಲ್ಲೇ ಇದೆ. ಆದ್ರೆ ಔರಂಗಜೇಬ್ 88ನೇ ವಯಸ್ಸಿನಲ್ಲಿ ಯುದ್ಧಭೂಮಿಯಲ್ಲೇ ಕೊನೆಯುಸಿರೆಳೆದು ಮಹಾರಾಷ್ಟ್ರದ ಖುಲ್ದಾಬಾದ್ನಲ್ಲಿ ತೆರೆದ ಆಕಾಶದ ಕೆಳಗೆ ಯಾವುದೇ ಗುರ್ತಿಲ್ಲದ ತುಂಬಾನೇ ಸರಳವಾದ ಸಮಾಧಿಯಲ್ಲಿ ಹೂಳಲ್ಪಟ್ಟ. ಇದು ಅವರ ಜೀವನದ ತತ್ವಗಳ ಅಂತಿಮ ಸಾರಾಂಶದ ಹಾಗೆ ಇತ್ತು. ತನ್ನ ಕೊನೆಯ ದಿನಗಳಲ್ಲಿ ಔರಂಗಜೇಬ್ ಬರೆದ ಅಂತ ಹೇಳಲಾಗುವ ಒಂದು ಪತ್ರದಲ್ಲಿ ಆಳವಾದ ಪಶ್ಚಾತ್ತಾಪದ ಛಾಯೆ ಕಾಣುತ್ತೆ. ನಾನು ಈ ಜಗತ್ತಿಗೆ ಅಪರಿಚಿತನಾಗಿ ಬಂದೆ ಮತ್ತು ಅಪರಿಚಿತನಾಗಿಯೇ ಹೊರಡುತ್ತಿದ್ದೇನೆ, ನನ್ನ ವರ್ಷಗಳು ವ್ಯರ್ಥವಾಗಿ ಕಳೆದು ಹೋಗಿವೆ ಎಂಬ ಅವನ ಮಾತುಗಳು, ಅವನ ದೀರ್ಘ ಮತ್ತು ಕಠಿಣ ಆಳ್ವಿಕೆಯು ಅವನ ಮೇಲೆ ಬೀವಿದ ವೈಯಕ್ತಿಕ ಪರಿಣಾಮವನ್ನು ತೋರಿಸುತ್ತೆ. ಹಾಗಾದ್ರೆ ಕೊನೆಗೆ ಒಂದು ದೊಡ್ಡ ಪ್ರಶ್ನೆ ಉಳಿಯುತ್ತೆ. ಔರಂಗಜೇಬನ ಕಠಿಣ ನೀತಿಗಳು ಅವನ ತಂದೆಯ ಮಿತಿಮೀರಿದ ವೈಭವಕ್ಕೆ ಬೇಕಾಗಿದ್ದ ಒಂದು ತಿದ್ದುಪಡಿಯಾಗಿತ್ತಾ, ಅಥವಾ ಅವನ ಧಾರ್ಮಿಕ ಅಸಹಿಷ್ಣುತೆ ಮತ್ತು ನಿರಂತರ ಯುದ್ಧಗಳೇ ಒಂದು ಮಹಾನ್ ಸಾಮ್ರಾಜ್ಯದ ಅಂತ್ಯಕ್ಕೆ ಕಾರಣವಾಯ್ತಾ? ಈ ಪ್ರಶ್ನೆ ಇವತ್ತಿಗೂ ಇತಿಹಾಸಕಾರರ ನಡುವೆ ಒಂದು ದೊಡ್ಡ ಚರ್ಚೆಯ ವಿಷಯವಾಗಿದೆ. ನೋಡಿ, ಇತಿಹಾಸದಲ್ಲೇ ಏನಾಗತ್ತೆ ಅಂದ್ರೆ, ಕೆಲವೊಬ್ರು ಇಡೀ ಯುಗದ ದಿಕ್ಕನ್ನೇ ಬದಲಿಸಿಬಿಡ್ತಾರೆ. ಆದ್ರೆ ಅವರ ಹೆಸರು ಅಷ್ಟಾಗಿ ಯಾರಿಗೂ ಗೊತ್ತೇ ಇರಲ್ಲ. ಅಂಥವರಲ್ಲೇ ಒಬ್ಬ ಅಸಾಮಾನ್ಯ ಚಕ್ರವರ್ತಿ ಅಂದ್ರೆ ಶೇರ್ ಶಾ ಸೂರಿ. ಕೇವಲ 5 ವರ್ಷ ಅಷ್ಟರಲ್ಲೇ ಒಂದು ಇಡೀ ಸಾಮ್ರಾಜ್ಯಕ್ಕೆ ಬೇಕಾದ ಬ್ಲೂ ಪ್ರಿಂಟನ್ನೇ ಬರೆದ್ಬಿಟ್ಟ. ಏನಿದು ಕಥೆ? ಬನ್ನಿ ಇವತ್ತು ತಿಳ್ಕೊಳ್ಳೋಣ. ಒಂದು ಪ್ರಶ್ನೆ, ಈಗ ನಮ್ಮ ಪಾಕೆಟ್ನಲ್ಲಿರೋ ದುಡ್ಡಿಗೂ ಏಷ್ಯಾದಲ್ಲೇ ಅತ್ಯಂತ ಹಳೆಯ ಒಂದು ಸೂಪರ್ ಹೈವೇಗೂ ಏನ್ ಸಂಬಂಧ ಇರ್ಬೋದು? ಕೇಳೋಕೇನೋ ಒಂಥರ ಅಲ್ವಾ, ಸಂಬಂಧನೇ ಇಲ್ಲ ಅನ್ಸುತ್ತೆ. ಆದ್ರೆ ಇವೆರಡನ್ನೂ ಜೋಡಿಸೋ ಒಂದು ಸಖತ್ ಐತಿಹಾಸಿಕ ಕೊಂಡಿ ಇದೆ. ಅದೇ ಈ ರೂಪಾಯಿ. ಹೌದು, ನಾವು ಪ್ರತಿದಿನ ಬಳಸೋ ಇದೇ ರೂಪಾಯಿ ಅನ್ನೋ ಹೆಸರು ಮತ್ತೆ ಒಂದು ಸ್ಟ್ಯಾಂಡರ್ಡ್ ಬೆಳ್ಳಿ ನಾಣ್ಯ, ಇದನ್ನೆಲ್ಲ ಜಾರಿಗೆ ತಂದಿದ್ದೇ ಆ ಚಕ್ರವರ್ತಿ. ಯೋಚನೆ ಮಾಡಿ,
ಆ ಕಾಲದಲ್ಲಿ ತಂದ ಆರ್ಥಿಕ ಶಿಸ್ತು ಇವತ್ತಿಗೂ ನಮ್ಮ ವ್ಯವಹಾರದ ಒಂದು ಭಾಗವಾಗಿದೆ. ಇನ್ನು ಗ್ರ್ಯಾಂಡ್ ಟ್ರಂಕ್ ರೋಡ್, ಇದು ಸುಮ್ಮನೆ ಒಂದು ರಸ್ತೆ ಅಲ್ಲ, ಅಕ್ಷರಶಃ ಶತಮಾನಗಳ ಕಾಲ ಇಡೀ ಉಪಖಂಡದ ವ್ಯಾಪಾರ, ವಹಿವಾಟು, ಸಂಸ್ಕೃತಿ ಎಲ್ಲದಕ್ಕೂ ಜೀವನಾಡಿಯಾಗಿತ್ತು. ಅಂಥ ಒಂದು ಐತಿಹಾಸಿಕ ರಸ್ತೆಗೆ ಹೊಸ ರೂಪ, ಹೊಸ ಜೀವ ಕೊಟ್ಟಿದ್ದು ಅದೇ ಒಬ್ಬ ದೂರದೃಷ್ಟಿಯ ಆಡಳಿತಗಾರ. ಹೌದು, ಈ ಎರಡು ಅದ್ಭುತಗಳ ಹಿಂದೆ ಇರೋದು ಒಬ್ಬನೇ ವ್ಯಕ್ತಿ, 16ನೇ ಶತಮಾನದ ಚಕ್ರವರ್ತಿ ಶೇರ್ ಶಾ ಸೂರಿ. ಹಾಗಾದ್ರೆ ಯಾರೀತ? ಹೇಗೆ ಕೇವಲ 5 ವರ್ಷದಲ್ಲಿ ಇದೆಲ್ಲವನ್ನು ಸಾಧಿಸೋಕೆ ಸಾಧ್ಯ ಆಯಿತು? ಬನ್ನಿ, ಆ ಕಥೆಯನ್ನೇ ಈಗ ಆಳವಾಗಿ ನೋಡೋಣ. ಯಾವ ದೊಡ್ಡ ಕಥೆ ತೆಗೆದ್ರೂ ಅದಕ್ಕೊಂದು ಸಿಂಪಲ್ ಆರಂಭ ಇದ್ದೇ ಇರುತ್ತೆ. ಶೇರ್ ಶಾ ಸೂರಿ ಕಥೆನೂ ಹಾಗೇನೆ. ಆತನ ಮೊದಲ ಹೆಸರು ಫರೀದ್ ಖಾನ್. ಆತನ ಪಯಣ ಶುರುವಾಗಿದ್ದು ಬಿಹಾರದ ಒಂದು ಪುಟ್ಟ ಜಾಗೀರಿಂದ. ಆದರೆ ಆತನ ಕನಸುಗಳು, ಮಹತ್ವಾಕಾಂಕ್ಷೆಗಳು ಅವು ಮಾತ್ರ ಬಹಳ ದೊಡ್ಡದಾಗಿದ್ದು. ಆ ಘಟನೆ ಫರೀದ್ ಖಾನ್ಗೆ ಶೇರ್ ಖಾನ್ ಅನ್ನೋ ಬಿರುದು ಕೊಟ್ಟಿದ್ದು ಅಷ್ಟೇ ಅಲ್ಲ, ಅದು ಆತನಲ್ಲಿರೋ ಧೈರ್ಯ, ಆ ನಾಯಕತ್ವದ ಗುಣ ಇದನ್ನೆಲ್ಲ ಜಗತ್ತಿಗೆ ತೋರ್ಸ್ಕೊಡ್ತು. ಅದೇ ಆತನ ಭವಿಷ್ಯಕ್ಕೆ ಒಂದು ರೀತಿ ದಿಕ್ಸೂಚಿಯಾಯಿತು ಅಂತಾನೆ ಹೇಳ್ಬೋದು. ಆತ ಕೇವಲ ಒಬ್ಬ ವೀರ ಯೋಧ ಆಗಿರ್ಲಿಲ್ಲ, ಬದಲಾಗಿ ಒಬ್ಬ ಅದ್ಭುತ ತಂತ್ರಗಾರ ಕೂಡ ಆಗಿದ್ದ. ಬೇರೆ ಬೇರೆ ಆಸ್ಥಾನಗಳಲ್ಲಿ ಕೆಲಸ ಮಾಡ್ತಾ ಅಧಿಕಾರದ ಆಟವನ್ನ ಚೆನ್ನಾಗಿ ಕಲ್ತ್ಕೊಂಡಿದ್ದ. ಆತ ಇಡ್ತಿದ್ದ ಪ್ರತಿಯೊಂದು ಹೆಜ್ಜೆಯೂ ಅವನನ್ನ ದೆಹಲಿಯ ಸಿಂಹಾಸನದ ಇನ್ನೂ ಹತ್ರಕ್ಕೆ ಕರ್ಕೊಂಡು ಹೋಗ್ತಿತ್ತು. ಆದ್ರೆ ಅಧಿಕಾರಕ್ಕೇರೋ ದಾರಿ ಅಷ್ಟು ಸುಲಭವಾಗಿರ್ಲಿಲ್ಲಲ್ವಾ? ಆತನ ದಾರಿಗೆ ಅಡ್ಡ ನಿಂತಿದ್ದು ಬೇರೆ ಯಾರೂ ಅಲ್ಲ, ಆ ಕಾಲದ ಅತ್ಯಂತ ಶಕ್ತಿಶಾಲಿ ಸಾಮ್ರಾಜ್ಯ, ಹೌದು, ಮೊಘಲ್ ಸಾಮ್ರಾಜ್ಯ, ಮತ್ತೆ ಅದರ ಚಕ್ರವರ್ತಿ ಹುಮಾಯೂನ್. ಇದು ಇಬ್ಬರು ದೊಡ್ಡ ಮಹತ್ವಾಕಾಂಕ್ಷಿಗಳ ನಡುವಿನ ಒಂದು ಬಿಗ್ ಫೈಟ್ ಆಗಿತ್ತು. ಚೌಸಾ ಕದನ ಮತ್ತೆ ಕನೋಜ್ ಕದನ, ಈ ಎರಡೂ ಯುದ್ಧಗಳಲ್ಲಿ ಶೇರ್ ಖಾನ್ನ ತಂತ್ರಗಾರಿಕೆ ಮುಂದೆ ಮೊಘಲರ ದೊಡ್ಡ ಸೈನ್ಯ ಏನೂ ಮಾಡೋಕ್ಕಾಗ್ಲಿಲ್ಲ. ಆತನ ಗೆಲುವು ಸುಮ್ಮನೆ ಯುದ್ಧಭೂಮಿಗೆ ಸೀಮಿತ ಆಗಿರಲಿಲ್ಲ, ಅದು ಇಡೀ ಉತ್ತರ ಭಾರತದ ಪೊಲಿಟಿಕಲ್ ಮ್ಯಾಪನ್ನೇ ಬದಲಾಯಿಸ್ಬಿಡ್ತು. ದೆಹಲಿಯನ್ನ ತನ್ನ ಕೈಗೆ ತೆಗೆದುಕೊಂಡು ಮೊಘಲರ ಹಳೇ ಕೋಟೆ ಅಂದ್ರೆ ಆ ಪುರಾಣ ಕಿಲಾ ಜಾಗದಲ್ಲೇ ತನ್ನ ಹೊಸ ರಾಜಧಾನಿ ಕಟ್ಟೋಕ್ಕೆ ಶುರು ಮಾಡ್ದ. ಇದರ ಮೂಲಕ ಶೇರ್ ಶಾ ಒಂದು ಕ್ಲಿಯರ್ ಮೆಸೇಜ್ ಕೊಟ್ಟ, ಒಂದು ಹೊಸ ಯುಗ ಶುರುವಾಗಿದೆ ಅಂತ. ಆದರೆ ಕೇಳಿ, ಶೇರ್ ಶಾನ ನಿಜವಾದ ಜೀನಿಯಸ್ ಇದ್ದಿದ್ದು ಯುದ್ಧದಲ್ಲೇ ಅಲ್ಲ, ಆತನ ಆಡಳಿತದಲ್ಲಿ. ಆತ ಆಳಿದ ಆ 5 ವರ್ಷಗಳಿದೆಯಲ್ಲ, ಅದು ಒಂದ್ ರೀತಿ ಕ್ರಾಂತಿಯನ್ನೇ ಮಾಡ್ಬಿಡ್ತು. ಏನದು ಕ್ರಾಂತಿ? ಅದರ ಡೀಟೇಲ್ಸ್ ಈಗ ನೋಡೋಣ. ಜಸ್ಟ್ 5 ಇಯರ್ಸ್, ಕೇವಲ 5 ವರ್ಷಗಳು. ಒಂದು ಸಾಮ್ರಾಜ್ಯವನ್ನ ತಳಪಾಯದಿಂದ ಕಟ್ಟೋಕ್ಕೆ ಇಷ್ಟು ಸಮಯ ಸಾಕಾಗುತ್ತಾ? ಶೇರ್ಷಾನ್ ವಿಷಯಕ್ಕೆ ಬಂದ್ರೆ ಉತ್ತರ ಖಂಡಿತ ಹೌದು. ಆತ ಮಾಡಿದ ಸಾಧನೆಗಳ ಲಿಸ್ಟ್ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಆತನ ಆಡಳಿತದ ಬ್ರಿಲಿಯನ್ಸ್ ಇರೋದೇ ಈ ರಚನೆಯಲ್ಲಿ. ಇಡೀ ಸಾಮ್ರಾಜ್ಯವನ್ನ ಸಣ್ಣ ಸಣ್ಣದಾಗಿ ಮ್ಯಾನೇಜ್ ಮಾಡೋಕೆ ಸುಲಭ ಆಗೋ ಹಾಗೆ ವಿಭಾಗ ಮಾಡ್ಬಿಟ್ಟ. ಇದರಿಂದ ಆಡಳಿತದಲ್ಲಿ ದಕ್ಷತೆ ಬಂತು, ಜವಾಬ್ದಾರಿ ಬಂತು. ಇದು ನೋಡೋಕೆ ಇವತ್ತಿನ ಮಾಡರ್ನ್ ಅಡ್ಮಿನಿಸ್ಟ್ರೇಷನ್ ಬ್ಲೂ ಪ್ರಿಂಟ್ ತರನೇ ಕಾಣುತ್ತೆ ಅಲ್ವಾ? ಈ ಪಟ್ಟಾ ಸಿಸ್ಟಮ್ ಇದೆಯಲ್ಲ, ಇದು ನಿಜಕ್ಕೂ ಒಂದು ರೆವಲ್ಯೂಷನ್. ಯೋಚನೆ ಮಾಡಿ, ಶತಮಾನಗಳಿಂದ ಗೊಂದಲದಲ್ಲಿದ್ದ ರೈತರಿಗೆ ಇದೇ ಮೊದಲ ಬಾರಿಗೆ ತಮ್ಮ ಜಮೀನಿನ ಮೇಲೆ ಒಂದು ಲೀಗಲ್ ಹಕ್ಕು, ಒಂದು ಸೆಕ್ಯೂರಿಟಿ ಸಿಕ್ಕಾಗಾಯಿತು. ಅದರ ಇನ್ನೊಂದು ಭಾಗವೇ ಈ ಕಬೂಲಿಯತ್. ಇದು ಸರ್ಕಾರಕ್ಕೂ ರೈತನಿಗೂ ನಡುವೆ ಒಂದು ಕ್ಲಿಯರ್ ಕಟ್ ಅಗ್ರಿಮೆಂಟ್ ಇದ್ದಾಗೆ. ಇನ್ಮುಂದೆ ಶೋಷಣೆಗೆ ಜಾಗವೇ ಇಲ್ಲ, ಎಲ್ಲವೂ ನ್ಯಾಯಬದ್ಧ, ಪಾರದರ್ಶಕ. ಅದಾಗಿತ್ತು ಆತನ ಉದ್ದೇಶ. ಸರಿ, ಹಾಗಾದ್ರೆ ಈ ಎಲ್ಲಾ ಸುಧಾರಣೆಗಳಿಂದ ಏನಾಯಿತು? ಶೇರ್ ಶಾ ಕೇವಲ ಒಂದು ಸಾಮ್ರಾಜ್ಯವನ್ನಷ್ಟೇ ಕಟ್ಟಲಿಲ್ಲ. ಆತ ಮುಂದಿನ 100 ವರ್ಷಗಳ ಕಾಲ ಭಾರತದ ಆಡಳಿತ, ಎಕನಾಮಿ, ಇನ್ಫ್ರಾಸ್ಟ್ರಕ್ಚರ್ ಎಲ್ಲದಕ್ಕೂ ಒಂದು ಭದ್ರವಾದ ಅಡಿಪಾಯ ಹಾಕಿದ. ಆತನ ಪರಂಪರೆ ಆತನ 5 ವರ್ಷದ ಆಳ್ವಿಕೆಗಿಂತ ಎಷ್ಟೋ ಪಟ್ಟು ದೊಡ್ಡದು. ಆದರೆ ಸಾಮಾನ್ಯವಾಗಿ ದೊಡ್ಡ ಕಥೆಗಳಲ್ಲಿ ಒಂದು ದುರಂತ ತಿರುವು ಇದ್ದೇ ಇರುತ್ತೆ. ಶೇರ್ಷಾನ ಕಥೆಯಲ್ಲೂ ಅದು ಬಂತು. ಆತನ ಆಳ್ವಿಕೆ ಇದ್ದಕ್ಕಿದ್ದ ಹಾಗೆ ಕೊನೆಗೊಂಡಿತು. ಆದರೆ ಆತನ ಲೆಗಸಿ ಅಂದ್ರೆ ಪರಂಪರೆ ಅಲ್ಲಿಗೆ ನಿಲ್ಲಲಿಲ್ಲ. ಅದು ಹೇಗೆ ಶಾಶ್ವತವಾಗಿ ಉಳೀತು ನೋಡೋಣ ಬನ್ನಿ. ಇದೆಂಥ ವಿಪರ್ಯಾಸ ಅಲ್ವಾ? ಯುದ್ಧ ಭೂಮಿಯಲ್ಲಿ ಯಾರೂ ಸೋಲ್ಸಕ್ಕಾಗ್ಲಿಲ್ಲ ಅಂಥ ಚಕ್ರವರ್ತಿ ತನ್ನದೇ ಸಿಡಿಮದ್ದು ಸ್ಫೋಟಗೊಂಡು ಪ್ರಾಣ ಬಿಟ್ಟ. ವಿಧಿಯ ಆಟ ಅಂದ್ರೆ ಇದೇನೇಮೋ. ಆತನ ಸಾವಿನ ನಂತರ ಸೂರ್ ಸಾಮ್ರಾಜ್ಯ ಜಾಸ್ತಿ ದಿನ ಉಳಿಲಿಲ್ಲ. ಕೇವಲ 10 ವರ್ಷಗಳಲ್ಲಿ ಕುಸಿದುಬಿಟ್ಟು ಆತನ ರಾಜವಂಶವೇ ಇತಿಹಾಸದಿಂದ ಅಳಿಸಿಹೋಯ್ತು. ಆದರೆ ಆತ ಬಿಟ್ಟುಹೋದ ಆಲೋಚನೆಗಳಿದೆಯಲ್ಲ, ಅವು ಮಾತ್ರ ಅಮರ. ಮತ್ತು ನೋಡಿ, ಆತನ ಪ್ರತಿಭೆಗೆ ಸಿಕ್ಕ ಅತಿ ದೊಡ್ಡ ಗೌರವ ಎಲ್ಲಿದೆ ಗೊತ್ತಾ?
ಆತನ ಬಹುದೊಡ್ಡ ಶತ್ರು ಹುಮಾಯುನ್ನ ಮಗ ಅಂದರೆ ಮಹಾನ್ ಅಕ್ಬರ್ ಆತ ಕೂಡ ಶೇರ್ಷಾನ ಆಡಳಿತ ವ್ಯವಸ್ಥೆಯನ್ನೇ ಅಳವಡಿಸಿಕೊಂಡ. ಅಂದ್ರೆ ಒಬ್ಬ ಶತ್ರು ಹಾಕಿಕೊಟ್ಟ ಬ್ಲೂಪ್ರಿಂಟ್ ಮೇಲೆ ಮೊಘಲ್ ಸಾಮ್ರಾಜ್ಯದ ಸುವರ್ಣ ಯುಗವನ್ನೇ ಕಟ್ಟಲಾಯಿತು. ಆತನ ವಿಷನ್ ಕೇವಲ ಆಡಳಿತಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ. ಬಿಹಾರದ ಸಸರಾಮಲ್ಲಿರೋ ಆತನ ಭವ್ಯವಾದ ಸಮಾಧಿ ನೋಡಿ, ಅದು ಮುಂದೆ ಬರಲಿದ್ದ ತಾಜ್ಮಹಲ್ನಂತಹ ಅದ್ಭುತಗಳಿಗೆ ಒಂದ್ ರೀತಿ ಪ್ರೀಕರ್ಸರ್ ಅಂದ್ರೆ ಮುನ್ನುಡಿ ಬರ್ದಾಗೆ ಅಂತ ಹೇಳ್ತಾರೆ. ಆತನ ಕಲ್ಪನೆ ಕಲ್ಲುಗಳಲ್ಲಿ ಕೂಡ ಜೀವಂತವಾಗಿತ್ತು. ಹಾಗಾದ್ರೆ ಶೇರ್ ಷಾನ ಕಥೆಯಿಂದ ನಾವೇನ್ ಕಲಿಯಬಹುದು? ನೋಡಿ, ಒಬ್ಬ ವ್ಯಕ್ತಿ ಇರಲ್ಲ, ಒಂದು ಸಾಮ್ರಾಜ್ಯ ಕೂಡ ಕುಸ್ದು ಹೋಗ್ಬೋದು. ಆದ್ರೆ ಆತ ಬಿಟ್ಟು ಹೋದ ಒಂದು ಅದ್ಭುತವಾದ ನೀಲಿನಕ್ಷೆ ಇದೆಯಲ್ಲ, ಅದು ಶಾಶ್ವತ. ಇಡೀ ಇತಿಹಾಸದ ಹಾದಿಯನ್ನೇ ಬದಲಿಸೋ ಶಕ್ತಿ ಅದಕ್ಕಿರತ್ತೆ.